ಹರಿಃ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಿಡಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ಅನಂತ ಶಬ್ದವಾಚಿ ಮತ್ತು ವರದರು ಎಂದು ಸಾತ್ವಿಕರು, ಮೋಕ್ಷಾಧಿಕಾರಿಗಳು ಎಂಬತಕ್ಕಂಥದ್ದು. ಜೀವಗಣಾಃ ಹರೇರ್ ಅನುಚರಾಃ ನೀಚೋಚ ಭಾವಂ ಗತಃ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಪ್ರಸ್ತುತ ಉತ್ತಮ ಅಧಿಕಾರಿಗಳಾಗಿದ್ದರೂ ಮನುಷ್ಯೋತ್ತಮರಾಗಿದ್ದಲ್ಲಿ ಅವರಿಗೆ ವೇದಾಧಿಕಾರ ಉಂಟು ಅಂತ ಹೇಳಿದಾಗ ಮನುಷ್ಯರೆಲ್ಲ ಉತ್ತಮರು, ಮಾನುಷೋತ್ತಮರು. ಮಾನುಷೋತ್ತಮರು ಎಂದಾಗ ಮನುಷ್ಯರಲ್ಲಿ ಪುರುಷರಿದ್ದಾರೆ ಮತ್ತು ಸ್ತ್ರೀಯರಿದ್ದಾರೆ. ಈ ವಿಷಯದಲ್ಲಿ ನಾವು ಮಾನುಷೋತ್ತಮರ ಅಧಿಕಾರಿಗಳು ಅಂತ ಹೇಳಿದಾಗ ಶ್ರೀ ಶೂದ್ರ ಬ್ರಹ್ಮಬಂಧುಗಳಿಗೆ ಹೇಗೆ ಅಧಿಕಾರ ಉಂಟು ಎಂಬುದನ್ನು ಪ್ರತ್ಯೇಕವಾಗಿ ತಿಳಿಸಿದ್ದಾರೆ. ಬ್ರಾಹ್ಮಣ ವರ್ಗದಲ್ಲಿಯೇ ಬ್ರಹ್ಮಬಂಧುಗಳಿದ್ದಾಗ ಅವರ ಅಧಿಕಾರ ಹೇಗಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಇನ್ನು ಕ್ಷತ್ರಿಯ ವೈಶ್ಯ ಎಂಬತಕ್ಕಂಥ ದ್ವಿಜವರ್ಗವಾದ್ದರಿಂದ ಎಲ್ಲ ದ್ವಿಜರು ವೇದಾಧಿಕಾರಿಗಳೇ ಆಗಿದ್ದಾರೆ. ಆದ್ದರಿಂದ ಸಾಧನ ಯೋಗ್ಯವಾದ ವೇದ ಉಪನಿಷತ್ತನ್ನು ಇದನ್ನು ಶ್ರವಣ ಮಾಡೋದ್ರಿಂದ, ಕೀರ್ತನೆ ಮಾಡೋದ್ರಿಂದ, ಅನುಸಂಧಾನದಿಂದ ಅವರ ಯೋಗ್ಯಗತಿಯನ್ನು ಪಡೆದುಕೊಳ್ಳಬಹುದು ಎಂಬುದು ಶ್ರುತಿ ಸಮ್ಮತವಾಗಿದೆ. ನಂತರ ಚತುರ್ಥ ವರ್ಣದಾದ ಶೂದ್ರರಿಗೆ ವೇದಾಧಿಕರಲ್ಲಿ ಅಧಿಕಾರವಿದೆಯೋ ಇಲ್ಲವೋ ಎಂಬ ಪ್ರಶ್ನೆ ಬಂದಾಗ ಶೂದ್ರಸ್ಯ ನ ಅಧಿಕಾರ ಎಂಬುದಾಗಿ ಸುಸ್ಪಷ್ಟವಾಗಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಅಧ್ಯಾಯ 1 ಪಾದ 3 ಅಧಿಕರಣ 9 ಸೂತ್ರಗಳು 34, 35, 36, 37 ಮತ್ತು 38, 39ರಿಂದ ತಿಳಿಯಬೇಕಾದ ವಿಷಯ. ಅಪಶೂದ್ರಾಧಿಕರಣ. ಕ್ಷತ್ರಿಯ ವೈಶ್ಯರಿಂದ ಇತರರಾದ ಶೂದ್ರನಿಗೆ ವೇದೋಕ್ತವಾದ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರವನ್ನು ನಿರಾಕರಿಸುತ್ತಾರೆ. ಪ್ರಸಂಗ ಸಂಗತಿಯಿಂದ ಪ್ರಾಪ್ತವಾದ್ದರಿಂದ ಅಧ್ಯಾಯ ಸಂಗತಿ, ಪಾದ ಸಂಗತಿಗಳು ಇಲ್ಲ. ಶ್ರುತ್ಯಾದಿ ಸಂಗತಿಯನ್ನು, ವಿಷಯಾದಿಗಳನ್ನು ಸಹ ಸೂಚಿಸುತ್ತಾರೆ. ಈ ಅಪಶೂದ್ರಾಧಿಕರಣ ಎಂಬತಕ್ಕಂಥದ್ದು ವಿಶೇಷವಾದ ಒಂದು ಸಮಸ್ಯೆ ಅಥವಾ ಸಂಶಯಕ್ಕೆ ಉತ್ತರ ರೂಪವಾಗಿ ಬಂದಿರುವುದರಿಂದ ಇದಕ್ಕೆ ನಾವು ಅಧ್ಯಾಯ ಸಂಗತಿ, ಪಾದ ಸಂಗತಿ ಎಂಬತಕ್ಕಂಥದ್ದು ನಾವು ತಿಳಿಯೋಕ್ಕೆ ಬರುವುದಿಲ್ಲ. ವೇದದಲ್ಲಿ ಅಧಿಕಾರವಿದೆಯೋ ಇಲ್ಲ ಎಂಬತಕ್ಕಂಥ ವಿಶೇಷ ಒಂದು ಮಾಹಿತಿಯನ್ನು ಈ ಅಧಿಕರಣದಲ್ಲಿ ಶ್ರೀ ವೇದವ್ಯಾಸದೇವರು ನಿರೂಪಿಸುತ್ತಿದ್ದಾರೆ. ಶ್ರೀಮದಾನಂದ ತೀರ್ಥರ ಭಾಷ್ಯ ರೂಪದಲ್ಲಿ ಅದನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅಧಿಕಾರಿತ್ವ ಇತ್ಯುಕ್ತೆ ಅವಿಶೇಷಾತ್ ಶೂದ್ರಸ್ಯಾಪಿ ಆಹಾರೇ ತ್ವಾಂ ಶೂದ್ರಃ. ಚಾಂದೋಗ್ಯೋಪನಿಷತ್ತಿನಲ್ಲಿ 4:2-3ರಲ್ಲಿ ಇತಿ ಪೌತ್ರಾಯಣೋಕ್ತ ಅಧಿಕಾರ ಇತಿ. ಶೂದ್ರಸ್ಯಾಪಿ ಶೂದ್ರನಿಗೂ ವೇದ ವಿದ್ಯಾಧಿಕಾರವು ಪ್ರಾಪ್ತವಾಗುತ್ತದೆ.
ಏಕೆಂದರೆ ಮನುಷ್ಯ ಅಧಿಕಾರಿತ್ವಾತ್ ಮನುಷ್ಯರಿಗೆ ಅಧಿಕಾರವಿದೆ ಎಂದು ಹೇಳಿದ್ದರಿಂದ ಇತ್ಯುಕ್ತೆ ಅವಿಶೇಷಾತ್ ಅಧಿಕಾರ ಉಪಯೋಗಿಯಾಗಿ ಹೇಳಲ್ಪಟ್ಟ ಮನುಷ್ಯತ್ವದಲ್ಲಿ ಶೂದ್ರನಿಗೆ ಬ್ರಾಹ್ಮಣರಿಂದ ವಿಶೇಷ ಇಲ್ಲದಿರುವುದರಿಂದ, ಅಂದರೆ ಮನುಷ್ಯತ್ವವು ವೇದವಿದ್ಯಾಧಿಕಾರಕ್ಕೆ ಉಪಯೋಗಿ ಅಲ್ಲ ಮತ್ತು ವಿಶಿಷ್ಟ ಬುದ್ಧಾದಿಗಳಿರುವಿಕೆಯೇ ಎಂದರು. ಅವಿಶೇಷಾತ್ ಶೂದ್ರನಿಗೆ ವಿಶಿಷ್ಟ ಬುದ್ಧಾದಿಗಳು ಇದೆ ಎನ್ನುವುದರಲ್ಲಿ ಇತರರಿಂದ ವಿಶೇಷ ಇಲ್ಲದಿರುವುದರಿಂದ ಹೀಗೆ ಅವಿಶೇಷಾಖ್ಯ ಯುಕ್ತಿಯನ್ನು ಹೇಳಿ ಶೂದ್ರನಿಗೆ ವೇದವಿದ್ಯಾಧಿಕಾರ ಇದೆ ಎನ್ನುವಲ್ಲಿ ಶ್ರುತ್ಯುಕ್ತ ಜ್ಞಾಪಕವನ್ನು ಹೇಳುತ್ತಾರೆ. ಪೌತ್ರಾಯಣೋಕ್ತೇಹೇ ಚಾಂದೋಗ್ಯದಲ್ಲಿ ಪೌತ್ರಾಯಣರಿಗೆ ವೈದಿಕ ಸಂವರ್ಗ ವಿದ್ಯಾಜ್ಞೇಯೋಕ್ತಿಯು ಕಂಡಿದ್ದರಿಂದ, ಹಾಗಾದರೆ ಪೌತ್ರಾಯಣಕ್ಕೆ ಪುರುಷನಿಗೆ ಶೂದ್ರತ್ವವೇ ಹೇಗೆ ಅಂದರೆ ಅಪಶೂದ್ರ ಎಲ್ಲೋ ಶೂದ್ರನೇ, ಹಾರೇತ್ವ ಕಂಠಮಾಲಾಖ್ಯ ಭೂಷಣವೂ ರಥವೂ ಗೋವುಗಳಿಂದ ಕೂಡಿಕೊಂಡು ನಿನಗೇನಿರಲಿ ಇತಿ ಎಂದು ಪೌತ್ರಾಯಣೋಕ್ತೇಹೇ ಪೌತ್ರಾಯಣರನ್ನು ಕುರಿತು ರೈಕ್ವನು ಸಂಬೋಧನೆ ಮಾಡಿದ್ದರಿಂದ ಇಲ್ಲಿ ವಿಶೇಷವನ್ನು ಏನು ತಿಳಿದುಕೊಳ್ಳಬೇಕು. ಅಧಿಕಾರವಿಲ್ಲದಿದ್ದರೂ ಪೌತ್ರಾಯಣನು ವೇದವಿದ್ಯೆಯನ್ನು ವಿಚಾರ ಮಾಡಿದನು ಎಂದೇ ಏಕೆ ಆಗಬಾರದು ಅಂದರೆ, ನಿಸ್ಪೃಹರಾದ ರೈಕ್ವಮುನಿಗಳು ಪೌತ್ರಾಯಣನಿಗೆ ವೈದಿಕ ಸಂವರ್ಗ ವಿದ್ಯೆಯನ್ನು ಉಪದೇಶಿಸಿದ್ದಾರೆ. ಯೋಗ್ಯ ಮುನಿಗಳು ಅನಧಿಕಾರಿಗಳಿಗೆ ಉಪದೇಶ ಮಾಡಲಾರರು. ಅಲ್ಲದೆ ಪೌತ್ರಾಯಣಿಗೆ ಅರ್ಥಾತ್ ಶ್ರುತಿಯಲ್ಲಿ ಅಧಿಕಾರವು ಉಕ್ತವಾಯಿತು. ಹಿಂದೆ ಹೇಳಿದ ಪ್ರಕಾರ ಶೂದ್ರನಿಗೆ ವೇದ ವಿದ್ಯಾಧಿಕಾರವನ್ನು ಹೇಳಿದರೆ ಶ್ರುತ್ಯಾದಿ ಪ್ರಮಾಣಗಳಿಂದ ವಿರೋಧವು ಎಂದು ಆಕ್ಷೇಪಿಸುವುದರಿಂದ ಪೂರ್ವ ಅಧಿಕರಣದಿಂದ ಈ ಅಧಿಕರಣಕ್ಕೆ ಆಕ್ಷೇಪಿಕೆ ಸಂಗತಿ. ವೇದ ವಿದ್ಯಾಧಿಕಾರ ವಿಷಯ ಚಾಂದೋಗ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಸಂವರ್ಗ ವಿದ್ಯಾ ಪ್ರಕರಣದಲ್ಲಿ ಹೀಗೆ ಕಥೆ ಇದೆ. ಪೌತ್ರಾಯಣ ಎನ್ನುವ ರಾಜನು ಪ್ರಸಾದದಲ್ಲಿ ರಾತ್ರಿ ಕಾಲದಲ್ಲಿ ಮಲಗಿದ್ದನು. ಆಗ ಪ್ರಾಸಾದದ ಮೇಲುಭಾಗದಲ್ಲಿ ಹಂಸ ಪಕ್ಷಿಗಳು ಸಂಚರಿಸುತ್ತಿದ್ದವು. ಪರಸ್ಪರವಾಗಿ ವೃತ್ತಾಂತವನ್ನು ಹೇಳುತ್ತಿರುವ ಅವುಗಳ ಮಧ್ಯದಲ್ಲಿ 2 ಹಂಸ ಪಕ್ಷಿಗಳು ಮುಂದೆ ಹೋಗುತ್ತಿದ್ದವು. ಅವುಗಳಲ್ಲಿ ಒಂದು ಇನ್ನೊಂದನ್ನು ಹಂಸದ ಹತ್ತಿರ ಕೇಳಿತು. ಎಲ್ಲೋ ಹಂಸವೇ, ಪೌತ್ರಾಯಣನ ತೇಜಸ್ಸು ನೀನು ಹೊಂದಬೇಡ. ಆತನ ಸಂಬಂಧವಾದರೆ ಆತನ ತೇಜಸ್ಸು ನಿನ್ನನ್ನು ಸುಟ್ಟು ಬಿಟ್ಟಿತು. ಹೀಗೆ ಹೇಳಿಸಲ್ಪಟ್ಟ ಇನ್ನೊಂದು ಹಂಸ ರಾಜನನ್ನು ಅನಾದರದಿಂದ ನಿರ್ಲಕ್ಷಿಸಿ ರೈಕ್ವಮುನಿಯನ್ನೇ ಹೊಗಳಿತು. ಅದನ್ನು ಕೇಳಿ ರಾಜನು ಎದ್ದೊಡನೆ ದುಃಖಿತನಾಗಿ ತನ್ನ ಸಾರಥಿಯನ್ನು ಕರೆದು ರೈಕ್ವಮುನಿಗಳನ್ನು ಹುಡುಕುವುದಕ್ಕಾಗಿ ಅಪ್ಪಣೆ ಕೊಟ್ಟನು. ಆತನು ಅಲ್ಲಲ್ಲಿ ರೈಕ್ವರನ್ನು ಹುಡುಕುತ್ತಾ ನಾನು ತಿಳಿಯಲಿಲ್ಲವೆಂದು ಪ್ರಥಮತಃ ಬಂದನು. ಪುನಃ ಅವರ ಲಕ್ಷಣವನ್ನು ಹೇಳುತ್ತಾ ಅವರನ್ನು ಹುಡುಕುವುದಕ್ಕಾಗಿಯೇ ರಾಜನಿಂದ ಆದಿಷ್ಟನಾಗಿ ಪುನಃ ಹುಡುಕಿ ಒಂದು ಪ್ರದೇಶದಲ್ಲಿ ರೈಕ್ವರನ್ನು ನೋಡಿ ರಾಜನ ಸಮೀಪಕ್ಕೆ ಬಂದು ರೈಕ್ವರನ್ನು ತಿಳಿದೆ ಎಂದು ಹೇಳಿದನು. ಆಗ ರಾಜನು ತನ್ನ ಸಾರಥಿಯಿಂದ ರೈಕ್ವರು ಇರುವ ಸ್ಥಾನವನ್ನು ನಿಶ್ಚಯಿಸಿಕೊಂಡು ಅವರಿಂದ ತತ್ವವನ್ನು ತಿಳಿಯಲಿಚ್ಛಿಸಿದವನಾಗಿ ಗುರುದಕ್ಷಿಣೆ ಹಿಡಿದುಕೊಂಡು ಅವರ ಸಮೀಪಕ್ಕೆ ಹೋಗಿ ದ್ವಾರದಲ್ಲಿ ಶಕಟದ ಅಡಿಯಲ್ಲಿ ಇರತಕ್ಕ ರೈಕ್ವರನ್ನು ನೋಡಿ ರಥ ಆಭರಣಾದಿ ರೂಪ ಗುರುದಕ್ಷಿಣೆಗಳನ್ನು ಕೊಟ್ಟು ನನಗೆ ವಿದ್ಯೆಯನ್ನು ಉಪದೇಶಿಸಬೇಕೆಂದು ಪ್ರಾರ್ಥಿಸಿದನು. ಆಗ ಆ ಪೌತ್ರಾಯಣನ್ನು ರೈಕ್ವರು ಆಹಾ ಹಾರೇ ತ್ವಾ ಶೂದ್ರ ಎಲೆ ಶೂದ್ರನೇ ಎಂದು ಸಂಬೋಧಿಸಿ ಕಂಠಮಾಲಾಖ್ಯ ಆಭರಣವೂ ರಥವೂ ವಾ ಶಕಟವೂ ಗೋವುಗಳು ಎಲ್ಲವೂ ನಿನಗೇನೇ ಇರಲಿ ಎಂದು ತಿರಸ್ಕರಿಸಿದರು. ಅಂದರೆ ಅವರು ಆ ರಾಜನಿಂದ ಯಾವ ಪದಾರ್ಥವನ್ನು ಸ್ವೀಕರಿಸಲಿಲ್ಲ ಗುರುದಕ್ಷಿಣೆ ರೂಪದಲ್ಲಿ. ಇದನ್ನು ಸಿದ್ಧಾಂತೀಕರಿಸೋಸ್ಕರ ಸೂತ್ರಕ್ಕೆ ಅವತಾರಿಕೆ ಕೊಡುತ್ತಾರೆ. ಅತ ಆಹಾ ಹೀಗೆ ಶಂಕ ಬಂದರೆ ಸಿದ್ಧಾಂತ ಮಾಡುತ್ತಾರೆ. ಓಂ ಶುಗಸ್ಯ ತದ
ಅನಾದರ ಶ್ರವಣಾತ್ ಸೂಚ್ಯತೆ ಹಿ ತದಾ ಅದ್ರವಣಾತ್ ಶೋಕದಿಂದ ರೈಕ್ವರ ಸಮೀಪಕ್ಕೆ ಶೀಘ್ರದಲ್ಲಿ ಹೋದಿದ್ದರಿಂದಲೇ ಅಸ್ಯ ಈ ಪೌತ್ರಾಯಣನಿಗೆ ಶೂದ್ರತ್ವಂ ಶೂದ್ರ ಎಂದ ಸಂಬೋಧಿತತ್ವವು ನಿಕೃಷ್ಟ ಜಾತಿ ನಿಮಿತ್ತಕವಾದುದಲ್ಲ. ಅಸ್ಯ ಈ ಪೌತ್ರಾಯಣಿಗೆ ಶುಕ್ ಅಂದರೆ ಶೋಕವು ತದ ಅನಾದರ ಶ್ರವಣಾತ್ ಹಂಸದಿಂದ ಮಾಡಲ್ಪಟ್ಟ ಅನಾದರ ವಾಕ್ಯ ಶ್ರವಣದಿಂದ ಉಂಟಾಗಿದೆ. ಹಾಗಾದರೆ ಅನಾದರ ಕೇಳಿದರೂ ಶೋಕವು ಉಂಟಾಯಿತೆಂದು ಹೇಗೆ ತಿಳಿಯುತ್ತದೆ ಅಂದರೆ ಪರಬುದ್ಧಿಯು ಶೋಕ ಪದೋಕ್ತ ದುಃಖಾನುಭವವು ಅಪ್ರತ್ಯಕ್ಷವಾಗಿದೆ ಎಂದರೆ ಹೀ ಯಾವ ಕಾರಣದಿಂದ ಮನಸ್ಸು ವ್ಯಗ್ರವಾಗಿ ಇದ್ದುದರಿಂದ ಅದಕ್ಕೆ ಕಾರಣವಾದ ಶೋಕವು ಅಸ್ಯ ಈ ಪೌತ್ರಾಯಣಿಗೆ ಸೂಚ್ಯತೆ ತಿಳಿಯಲ್ಪಡುತ್ತದೆ. ನಾಸೌ ಪೌತ್ರಾಯಣ ಶೂದ್ರ ಶುಚಾ ಅದ್ರಾವಣಮೇವ ಶೂದ್ರತ್ವಂ ಶೂದ್ರಶಬ್ದೇನ ಉಕ್ತಂ. ಅಸೌ ರೈಕ್ವರಿಂದ ಸಂಬೋಧಿಸಲ್ಪಟ್ಟ ಪೌತ್ರಾಯಣನು ನ ಶೂದ್ರ ಜಾತ್ಯ ಶೂದ್ರನಲ್ಲ. ಮತ್ತೆ ಯಾರಿವನು ಅಂದರೆ ಕ್ಷತ್ರಿಯನು. ಹಾಗಾದರೆ ರೂಢಿಯಲ್ಲಿ ಇಲ್ಲದಿರುವುದರಿಂದ ರಾಜನಿಗೆ ಶೂದ್ರ ಎಂದು ಸಂಬೋಧನೆ ಹೇಗೆ ಕೊಡುತ್ತದೆ ಅಂದರೆ ಶುಚಾಹ ಅಂದರೆ ಶೋಕದಿಂದ ಅದ್ರವಣಮೇವ ರೈಕ್ವರನ್ನು ಕುರಿತು ಶೀಘ್ರವಾಗಿ ಬರುವಿಕೆಯೇ ಶೂದ್ರತ್ವ ಶೂದ್ರ ಎಂದು ಸಂಬೋಧನೆಯಲ್ಲಿ ನಿಮಿತ್ತ, ಅದು ಜಾತಿಯಲ್ಲ. ಇಲ್ಲಿ ವಿಶೇಷಾಂಶ ಏನು? ತಥಾಚ ಶೂದ್ರ ಎನ್ನುವ ಸಂಬೋಧನವು ಅನುಪಪನ್ನವಲ್ಲ. ಶೋಕದಿಂದ ತನ್ನ ಸಮೀಪಕ್ಕೆ ಬಂದಿರುವ ನಿಮಿತ್ತದಿಂದಲೇ ಶೂದ್ರ ಎಂದು ಸಂಬೋಧಿಸಿದ್ದು. ಪೌತ್ರಾಯಣನು ಜಾತ್ಯ ಕ್ಷತ್ರಿಯನೇ ಆಗಿದ್ದಾನೆ, ಇವನು ಶೂದ್ರನಲ್ಲ. ಹಾಗಾದರೆ ಶೋಕಕ್ಕೆ ಕಾರಣವೇನು ಅಂದರೆ ಕಮ್ಮರಂ ಏನಂ ಏತಸ್ವಂತಂ ಅನಾದರ ಶ್ರವಣಾತ್. ಅರೇ ಎಲ್ಲೋ ಹಂಸವೇ, ಏತತ್ ಈ ವಚನವನ್ನು ಕಮಿಯೇನಂ ಯಾರನ್ನು ಉದ್ದೇಶಿಸಿಕೊಂಡು ಅತ್ತಂ ಹೇಳಿದಿ? ಸಂತಂ ನಿರ್ದಿಷ್ಟವಾದ ಶಕಟದಿಂದ ಒಡಗೂಡಿದ ರೈಕ್ವರೆನೆಂಬಂತೆ ನಿಂದಾರ್ಥಕವಾದ ನಿಪಾತವು ಈ ರಾಜನಲ್ಲಿ ಹೇಳಲಿಕ್ಕೆ ಇದು ಅಯೋಗ್ಯವು. ಹೀಗೆ ಹೇಳಲಿಕ್ಕೆ ರೈಕ್ವರೇ ಯೋಗ್ಯರು. ಇತಿ ಹೀಗೆ ಅನಾದರ ಶ್ರವಣಾತ್ ಇಂತಹ ಹಂಸಕೃತವಾದ ಅನಾದರ ಅಂದರೆ ನಿಂದಾಬೋಧಕವಾದ ವಾಕ್ಯವು ಅಥವಾ ಹಂಸ ದಶೆಯಿಂದ ತನಗೆ ಅನಾದರ ವಾಕ್ಯವು ಶ್ರುತವಾದ ಪ್ರಯುಕ್ತ ಪ್ರಾಪ್ತವಾದ ಶೋಕದಿಂದ ಅದ್ರವಣತ್ವವೇ ಶೂದ್ರತ್ವವು. ರಾಜನು ನಿಂದಿತನಾದಾಗ್ಯೂ ಶೋಕವು ಹುಟ್ಟಿತೆಂದು ಹೇಗೆ ತಿಳಿಯುತ್ತದೆ? ಪ್ರತ್ಯಕ್ಷದಿಂದ ನಿಶ್ಚಿತವಾಯಿತೆಂದು ಹೇಳಿಕೊಡುವುದು. ಅನಾದರ ಶ್ರವಣ ರೂಪವಾದ ಪರರ ಬುದ್ಧಿಯು ಪ್ರತ್ಯಕ್ಷವಾಗದೇ ಇದ್ದುದರಿಂದ ಶೋಕೋತ್ಪತ್ತಿಯು ಪ್ರತ್ಯಕ್ಷವಾಗಲಾರದು ಎಂದರೆ ಸೂಚ್ಯತೆ ಹಿ ಎನ್ನುವ ಸೂತ್ರಶೇಷವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಸಹ ಸಂಚಹಾನ ಏವ ಕ್ಷತ್ತಾರಂ ಉವಾಚ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇತಿ ಸೂಚ್ಯತೆ ಹಿ. ಸಹ ನಿಂದೆಯನ್ನು ಹೇಳಿದ ಪೌತ್ರಾಯಣನು ಸಂಜಿಹಾನಃ ಏವ ಹಾಸಿಗೆಯಿಂದ ಏಳುವನಾಗಿಯೇ ಕ್ಷತ್ತಾರಂ ಸಾರಥಿಯನ್ನು ಕುರಿತು ವಾಚ ರೈಕ್ವರನ್ನು ಹುಡುಕುವುದಕ್ಕಾಗಿ ಹೇಳಿದನು. ಇದು ಸೂಚ್ಯತೆ. ಈ ವಾಕ್ಯಾರ್ಥ ಅನ್ಯತಾನುಪತ್ತಿಯಿಂದ ಜ್ಞಾತವಾದ ರೈಕ್ವರಲ್ಲಿ ವ್ಯಾಸಕ್ತವಾದ ಮನಸ್ಸನ್ನು ಇದ್ದುದರಿಂದ ಅದಕ್ಕೆ ಕಾರಣವು ಶೋಕವೇ ಎಂದು ತಿಳಿಯಲ್ಪಡುತ್ತದೆ. ಅಂದರೆ ಶೋಕದಿಂದ ಬಂದಿದ್ದಾನೆ ಎನ್ನುವುದು ರೈಕ್ವಮನಿಗಳು ಸರ್ವಜ್ಞರಾದುದರಿಂದ ತಿಳಿದಿದ್ದಾರೆ.
ರಾಜ ಪೌತ್ರಾಯಣಃ ಶೋಕಾತ್ ಶೂದ್ರ ಇತಿ ಮುನಿನೋ ಉದಿತಃ ಪ್ರಾಣಃ ವಿಜ್ಞಾಮ ವ್ಯಾಪ್ಯಸ್ಮಾದ್ವರಂ ಧರ್ಮಮವಾಪ್ತವಾನ್. ಹಾಗಾದರೆ ಈ ಶೂದ್ರ ಶಬ್ದವನ್ನು ಯೋಗಕ್ಕೆ ಏಕೆ ಅಂಗೀಕರಿಸುವುದು? ಅದು ರೂಢಾರ್ಥವೆಂದು ಏಕೆ ಆಗಬಾರದು? ಯೋಗ ರೂಢಿಗಳ ಮಧ್ಯೆ ರೂಢಿಯ ಪ್ರಬಲವು. ತಥಾಚ ಪೌತ್ರಾಯಣ ದೃಷ್ಟಾಂತದಲ್ಲಿ ಶೂದ್ರನಿಗೆ ವೇದ ವಿದ್ಯಾಧಿಕಾರ ಸಿದ್ಧಿಸುವುದು ಎನ್ನುವ ಆಶಂಕೆಯನ್ನು ಪರಿಹರಿಸತಕ್ಕಂಥ ಸೂತ್ರವನ್ನು ಉಪನ್ಯಾಸ ಮಾಡುತ್ತಾರೆ. ಓಂ ಕ್ಷತ್ರಿಯತ್ವಾತ್ ಗತೆ ಚ ಉತ್ತರತ್ರ ಚೈತ್ರರಥೇನ ಲಿಂಗಾತ್. ಓಂ ಉತ್ತರತ್ರ ಅತಿ ಶೀಘ್ರವಾಗಿ ಹೋದ ಮೇಲೆ ಅಥವಾ ಅರೇ ಎಂದು ಸಂಬೋಧಿಸಿದ ಮೇಲೆ ಅಯಂ ಅಶ್ವರಥ ತೀರತಃ ಎಂದು ಶ್ರುತವಾದ ಚೈತ್ರರಥೇ ನ ಲಿಂಗಾತ್ ಚಿತ್ರರಥ ಸಂಬಂಧಿತ್ವ ರೂಪವಾದ ಲಿಂಗದಿಂದ ಸ್ವಾಭಾವಿಕ ರಥ ರೂಪವಾದ ಲಿಂಗದಿಂದಲೂ ಬಹುಧಾ ಕೃತ್ಯಾದಿ ರೂಪವಾದ ಲಿಂಗದಿಂದಲೂ ಅಸ್ಯ ಈ ಪೌತ್ರಾಯಣನಿಗೆ ಕ್ಷತ್ರಿಯತ್ವಾವಗತಶ್ಚ ಕ್ಷತ್ರಿಯತ್ವವು ಅವಗತವಾಗುವುದರಿಂದಲೂ. ಇದಕ್ಕೆ ಭಾಷ್ಯವನ್ನು ಶ್ರೀಮದಾನಂದ ತೀರ್ಥರು ತಿಳಿಸುತ್ತಿದ್ದಾರೆ. ಅಯಂ ಅಶ್ವತರೀರತಃ ಇತಿ ಚಿತ್ರರಥ ಸಂಬಂಧಿತೇನ ಲಿಂಗೇನ ಪೌತ್ರಾಯಣಸ್ಯ ಕ್ಷತ್ರಿಯತ್ವಾವಗತಶ್ಚ. ಉತ್ತರತ್ರ ಐಕ್ಯರನ್ನು ಕುರಿತು ಪೌತ್ರಾಯಣನು ಶೀಘ್ರವಾಗಿ ಹೊಂದಿದ ಮೇಲೆ ಅಥವಾ ಶೂದ್ರನೆಂದು ಸಂಬೋಧನೆ ಮಾಡಿದ ಮೇಲೆ ಅಯಂ ಅಶ್ವತರೀರತಃ. ಅಶ್ವತರ್ಯಾಹ ಅಂದರೆ ಕತ್ತೆಯಿಂದ ಹೆಣ್ಣು ಕುದುರೆಯಲ್ಲಿ ಹುಟ್ಟಿದವುಗಳು ಅಶ್ವತರಿಗಳು ಎಂದು ತತ್ವಪ್ರದೀಪದಲ್ಲಿ ಅಥವಾ ಗರ್ದಭೀಷು ಅಶ್ವೇ ಜಾತಃ. ಅಶ್ವತರ್ಯ ಅಂದರೆ ಹೆಣ್ಣು ಕತ್ತೆಗಳಲ್ಲಿ ಕುದುರೆಗಳಿಂದ ಹುಟ್ಟಿದವುಗಳು ಅಶ್ವತರಿಗಳು ಎಂದು ವ್ಯಾಸತೀರ್ಥೀಯದಲ್ಲೂ ಅವುಗಳಿಂದ ಯುಕ್ತವಾದ ರಥವು ಅಶ್ವತರೀ ರಥವು. ನಿನಗೆ ದಕ್ಷಿಣೆಯಾಗಿ ಅಂದರೆ ರೈಕ್ವರನ್ನು ಕುರಿತು ಪೌತ್ರಾಯಣರ ವಾಕ್ಯವು ಇತಿ ಎಂದು ಚಿತ್ರರಥ ಸಂಬಂಧಿತ್ವೇನ ಲಿಂಗೇನ ಸ್ವಾಭಾವಿಕವಾಗ ಚಿತ್ರರಥ ಸಂಬಂಧಿತ್ವ ರೂಪವಾದ ಲಿಂಗದಿಂದ ಪೌತ್ರಾಯಣಸ್ಯ ಪೌತ್ರಾಯಣನಿಗೆ ಕ್ಷತ್ರಿಯತ್ಯ ವರ್ಗಶ್ಚ ಕ್ಷತ್ರಿಯತ್ವವು ಅವಗತವಾಗುವುದರಿಂದಲೂ ಶೋಕದಿಂದ ಶೀಘ್ರವಾಗಿ ಹೋದುದರಿಂದಲೇ ಶೂದ್ರತ್ವವು ರೂಢಿಯಿಂದ ಅಲ್ಲ ಎಂಬುದು ಇದರ ಅರ್ಥ. ಪೌತ್ರಾಯಣ ಕೊಡತಕ್ಕ ರಥವ ಮತ್ತೊಬ್ಬನದಲ್ಲ ಎಂದು ತೋರಿಸುವುದಕ್ಕಾಗಿ ಚಿತ್ರರಥೇನ ಎಂದು ಹೇಳಿದ್ದು ಅಥವಾ ರಥಿತ್ವರಿಂದಲೇ ಕ್ಷತ್ರಿಯತ್ವವು ನಿಶ್ಚಿತವಾಗುತ್ತದೆ. ಚಿತ್ರರಥಿತ್ವೇನ ಎನ್ನುವುದರಿಂದ ಸುತರಾಂ ನಿಶ್ಚಿತವಾಗುತ್ತದೆ ಎಂದು ಸೂಚಿಸುವುದಕ್ಕಾಗಿ ಚಿತ್ರರಥೇನ ಎನ್ನುವರು. ರೂಢಿಯ ಪ್ರಬಲವಾದಾಗ್ಯೂ ಅಲ್ಲಿ ಕ್ಷುತಗಳಾದ ಕ್ಷತ್ರಿಯತ್ವ ಜ್ಞಾಪಕ ಅನೇಕ ಲಿಂಗರೂಪ ಬಾಧಕ ಇದ್ದುದರಿಂದ ಶೂದ್ರ ಶಬ್ದಕ್ಕೆ ಯೋಗ ವೃತ್ತಿ ಅಂಗೀಕಾರವೇ ಯುಕ್ತವು. ಹಾಗಾದರೆ ಶ್ರುತಿಯಲ್ಲಿ ಅಶ್ವತರೀರಥ ಶಬ್ದ ಪ್ರಯೋಗವಿದ್ದುದರಿಂದ ಸೂತ್ರದಲ್ಲಿಯೂ ಹಾಗೆಯೇ ಪ್ರಯೋಗಿಸಬೇಕಿತ್ತು. ಸೂತ್ರಕಾರ ಅದನ್ನು ಬಿಟ್ಟು ಚಿತ್ರರಥ ಶಬ್ದವನ್ನು ಹೇಗೆ ಪ್ರಯೋಗಿಸಿದರು ಎಂದರೆ ಶ್ರೀಮದಾನಂದ ತೀರ್ಥರ ಭಾಷ್ಯದಲ್ಲಿ ಉತ್ತರಿಸುತ್ತಾರೆ. ರಥಸ್ವಾಶ್ವತರೀಯುಕ್ತ ಚಿತ್ರ ಚ ವಿಧೀಯತೆ ಇತಿ ಬ್ರಾಹ್ಮಿ ಬ್ರಹ್ಮಾಂಡ ಪುರಾಣದಲ್ಲಿ ರಥಸ್ವ ಅಶ್ವತರೀಯುಕ್ತಶ್ಚಿತ್ತ ಇತಿ ಅಭಿಧೀಯತೆ. ಅಶ್ವತರೀಯುಕ್ತವಾದ ರಥವೇ ಚಿತ್ತ ಎನಿಸಿಕೊಳ್ಳಲ್ಪಡುತ್ತದೆ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಹೀಗೆ ಬ್ರಹ್ಮಪುರಾಣದಲ್ಲಿ ಹೇಳಿದ್ದರಿಂದ ಶ್ರುತಿ ಸೂತ್ರಗಳಿಂದ ವಿಸಂವಾದವಾಗಿಲ್ಲ. ಹೀಗೆ ಸಾಕ್ಷಾತ್ತಾಗಿಯೇ ಸ್ವಾಭಾವಿಕ ರಥದಿಂದ
ಪೌತ್ರಾಯಣಿಗೆ ಕ್ಷತ್ರಿಯತ್ವವು ಸಾಧಿತವಾಗಿದೆ. ಸ್ವಾಭಾವಿಕ ರಥವಿದ್ದರೂ ಈತನಿಗೆ ವರ್ಣಾವರತ್ವವು ಏಕೆ ಆಗಲಾರದು ಎಂದ ಪ್ರಾಯೋಜಕತ್ವವನ್ನು ಶಂಕಿಸಿಕೊಂಡು ಹೀಗೆ ಹೇಳಿಕೊಡುವುದು. ಆಗಂತಕ ರಥವು ವೇದವಿಲ್ಲದೆ ಕೂಡಲಾರದು, ವೇದಾಧಿಕಾರವು ಶೂದ್ರನಲ್ಲಿ ಕೂಡಲಾರದು. ರಥ ಮಾತ್ರದಿಂದ ವೇದಾಧಿಕಾರವನ್ನು ಅನ್ವಯಿಸಿ ಪೌತ್ರಾಯಣಿಗೆ ಶೂದ್ರ ಸ್ವಭಾವವು ಸಿದ್ಧಿಸುತ್ತದೆ ಎನ್ನುವ ಅಭಿಪ್ರಾಯದಿಂದ ರಥದಿಂದ ವೇದಾನುಮಾನದಲ್ಲಿ ವ್ಯಭಿಚಾರ ಶಂಕೆಯನ್ನು ಪರಿಹರಿಸೋಕ್ಕಾಗಿ ಆಗಮದಿಂದ 2 ವ್ಯಾಪ್ತಿಯನ್ನು ತೋರಿಸುತ್ತಾರೆ. ಯತ್ರ ವೇದೋರ್ ರಥತತ್ರ ನ ವೇದೋ ಯತ್ರ ನೋ ರಥಃ ಇತಿ ಬ್ರಹ್ಮವೈವರ್ತೆ. ಎಲ್ಲಿ ವೇದವೋ ಅಲ್ಲಿಯೇ ರಥವು, ಎಲ್ಲಿ ವೇದವಿಲ್ಲವೋ ಅಲ್ಲಿ ರಥವಿಲ್ಲ ಎಂದು ಬ್ರಹ್ಮವೈವರ್ತದಲ್ಲಿ ಹೇಳಿದೆ. ಆದ್ದರಿಂದ ಪೌತ್ರಾಯಣನು ಶೂದ್ರನಲ್ಲ, ಅವನು ರಥದಲ್ಲಿ ಬಂದಿದ್ದರಿಂದ ಅವನು ಕ್ಷತ್ರಿಯನೇ ಆಗಿದ್ದಾನೆ. ಸ್ಮೃತಿಯಲ್ಲಿ ಆಗಂತಕ ಸ್ವಾಭಾವಿಕ ಸಾಧಾರಣವಾದ ರಥ ಮಾತ್ರವು ವಿವಕ್ಷಿತವಾದ ಪ್ರಯುಕ್ತ ಸಮವ್ಯಾಪ್ತಾಭಿಪ್ರಾಯದಿಂದಾಗಲಿ ಯತ್ರ ವೇದ ಎಂದು ಉಕ್ತಿಯು ಯತ್ರ ರಥಃ ತತ್ರ ವೇದ ಎಂಬ ಯೋಜನೆ ಇಟ್ಟುಕೊಂಡರೆ ಅನುಪಪತ್ತಿ ಇಲ್ಲ. ಇದರಿಂದ ಪ್ರಾಪ್ತಿ ನಿಶ್ಚಯವಾಗುವುದರಿಂದ ವ್ಯಭಿಚಾರ ಶಂಕೆಯೂ ಇಲ್ಲ. ರಥ ಮಾತ್ರದಿಂದ ವೇದವನ್ನು ಅನುಮಯಿಸಿ ಶೂದ್ರನಲ್ಲವೆಂದು ನಿಶ್ಚಯವಾಗುವುದರಿಂದ ಪೌತ್ರನಿಗೆ ವೇದ ಬಾಹ್ಯ ವರ್ಣಾಶ್ರಮವನ್ನು ಶಂಕಿಸಕೂಡದು. ಬ್ರಾಹ್ಮಣಾದಿಗಳಲ್ಲಿ ಸಾಧಾರಣವಾದ ರಥತ್ವದಿಂದ ಪೌತ್ರಾಯಣನು ವೈದಿಕರೆಂದು ನಿಶ್ಚಯವಾಗುವುದರಿಂದ ಶೂದ್ರನಲ್ಲವೆಂದು ಸಿದ್ಧಿಸುವುದಾದರೂ ಕ್ಷತ್ರಿಯನೆಂದು ಹೇಗೆ ನಿಶ್ಚಯವಾಗುವುದು ಎನ್ನಕೂಡದು. ರಥಿತ್ವ ಮಾತ್ರವು ವೈದಿಕದಲ್ಲಿ ವ್ಯಾಪ್ತವಾದ ಪ್ರಯುಕ್ತ ಸ್ವಾಭಾವಿಕ ರಥವತ್ವವು ವೈದಿಕ ವಿಶೇಷವಾದ ಕ್ಷತ್ರಿಯಲ್ಲಿ ವ್ಯಾಪ್ತವಾಗಿದೆ ಎಂದು ಸ್ಮೃತಿಗೆ ಅಭಿಪ್ರಾಯವು. ಹಾಗಾದರೆ ಅಪಲಾಯನಂ ಚ ಶೂದ್ರಸ್ಯ ಎನ್ನುವುದರಿಂದ ಶೂದ್ರನಿಗೂ ಯೋದ್ಯತ್ವವು ಪ್ರಾಪ್ತವಾಗುವುದರಿಂದ ತದ್ ಅನ್ಯತಾನುಪತ್ತಿಯಿಂದ ಶೂದ್ರನಿಗೂ ರಥವು ತೋರುವುದರಿಂದ ಶೂದ್ರನಲ್ಲಿ ವ್ಯಭಿಚಾರವೆಂದು ಹೇಳಕೂಡದು. ಪಲಾಯನ ಮಾಡದೆ ಯೋದ್ಯತ್ವವು ಕಾಲಾಡುವಿನಲ್ಲಿಯೇ ಅಂದರೆ ಶೂದ್ರನಲ್ಲಿಯೂ ಕೂಡುವುದರಿಂದ ಇದರಿಂದ ಶೂದ್ರನಿಗೆ ರಥವದೇ ಎಂದು ಸಿದ್ಧವಾಗಲಾರದು. ರಥವಿದ್ದ ಪ್ರಯುಕ್ತ ಪೌತ್ರಾಯಣನು ಕ್ಷತ್ರಿಯನೆಂದು ಅವಗತವಾಗುವುದರಿಂದ ಆ ಲಿಂಗದಿಂದ ಶೂದ್ರನಿಗೆ ವೇದಾಧಿಕಾರವು ಸಿದ್ಧಿಸುವುದಿಲ್ಲವೆಂದು ಯಾವುದು ಉಕ್ತವಾಗಿದೆಯೋ ಅದು ಯುಕ್ತವಲ್ಲ. ಶೂದ್ರನಿಗೂ ರಥವಿರಬಹುದು. ರಥವು ಇರಬೇಕಾದರೆ ವೇದವು ಅವಶ್ಯಕವಾದುದರಿಂದ ಶೂದ್ರನಲ್ಲಿ ವೇದವು ಇಲ್ಲದಿರುವುದರಿಂದ ರಥವೂ ಇಲ್ಲವೆಂದು ಹೇಳಕೂಡದು. ಶೂದ್ರನಿಗೂ ವೇದಾಧಿಕಾರವನ್ನು ಅಂಗೀಕರಿಸುವವು ಎನ್ನುವ ಆಶಂಕೆಯನ್ನು ಪರಿಹರಿಸತಕ್ಕಂಥ ಸೂತ್ರವನ್ನು ಹೇಳುತ್ತಾರೆ. ಓಂ ಸಂಸ್ಕಾರ ಪರಾಮರ್ಶಾಃ ತದಭಾವದ್ ಅಭಿಲಾಷಾಚ್ಛಾ. ಓಂ ಸಂಸ್ಕಾರ ಪರಾಮರ್ಶಾತ್ ತಮ ಅಧ್ಯಾಪಯಿತ ಎನ್ನುವ ತತ್ಶಬ್ದದಿಂದ ಪೂರ್ವ ಪ್ರಕೃತವಾದ ಉಪನಯನಾಖ್ಯ ಸಂಸ್ಕಾರ ಮಾತ್ರಕ್ಕೆ ಪರಾಮರ್ಶ ಇದ್ದುದರಿಂದಲೂ ವೇದ ಕೃತ್ಸ್ನಃ ಎನ್ನುವ ಶ್ರುತಿಯಿಂದಲೂ ಶೂದ್ರನಿಗೆ ತದ್ ಅಭಾವ ಅಭಿಲಾಷಚ್ಚ ನಾಗ್ನಿಹೀನ ಯಜ್ಞ ಎನ್ನುವ ಶ್ರುತಿಯಲ್ಲಿ ಉಪನಯನಾದ ಸಂಸ್ಕಾರ ಇಲ್ಲದವನು ಹೇಳಿದ್ದರಿಂದ ಶೂದ್ರನಿಗೆ ವೇದಾಧಿಕಾರವೂ ಇಲ್ಲ. ಅಷ್ಟವರ್ಷ ಬ್ರಾಹ್ಮಣು ಉಪನಯಿತ ತದ ಅಧ್ಯಾಪಯಿತ ಎನ್ನುವ ಶ್ರುತಿಯಲ್ಲಿ ಬ್ರಾಹ್ಮಣಿಗೇನೇ ಅಧ್ಯಯನದಲ್ಲಿ ಉಪನಯನ ರೂಪ ಸಂಸ್ಕಾರ ಅಪೇಕ್ಷೆಯು ಇತರರಿಗೆ ಇಲ್ಲ ಎನ್ನುವ ಆಶಂಕೆಯನ್ನು ಪರಿಹರಿಸೋಕ್ಕಾಗಿ ಪ್ರವೃತ್ತವಾದ ಸಂಸ್ಕಾರ ಪರಾಮರ್ಶಾತ್ ಎನ್ನುವ ಅಂಶವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಅಷ್ಟವರ್ಷಂ ಬ್ರಾಹ್ಮಣಂ ಉಪನೀಯತ ತಮಧ್ಯಾಪಯಿತ ಗೌತಮ ಸ್ತೋತ್ರದಲ್ಲಿ ಅಧ್ಯಯನಾರ್ಥಂ ನಸ್ಯ ಸಂಸ್ಕಾರ ಪರಾಮರ್ಶಾತ್.
8 ವರ್ಷವುಳ್ಳ ಬ್ರಾಹ್ಮಣನನ್ನು ಉಪನಯನ ಮಾಡಬೇಕು ಎಂದು ಉಪನಯನವನ್ನು ಹೇಳಿ ಆ ಉಪನೀತನಾದ ಮಾಣವಕನನ್ನು ತಾನು ಆಚಾರ್ಯನು ಆಗಬೇಕೆಂದು ಇಚ್ಛಿಸತಕ್ಕವನು ಅಧ್ಯಯನ ಮಾಡಿಸಬೇಕು ಎನ್ನುವ ಶ್ರುತಿಯಲ್ಲಿ ಅಧ್ಯಯನಕ್ಕೆ ಅಂಗವಾಗಿ ಉಪನಯನಕ್ಕೆ ಸಂಸ್ಕಾರ ಮಾತ್ರ ಹೇಳತಕ್ಕದ್ದಾದ್ದರಿಂದ ಸೂತ್ರದಲ್ಲಿಯೂ ಭಾಷ್ಯದಲ್ಲಿಯೂ ವೇದ ಕೃಷ್ಣು ಅಧಿಗಂತವ್ಯ ಸರಹಸ್ತೋ ದ್ವಿಜ ಜನ್ಮನ ಎನ್ನುವ ಸ್ಮೃತಿ ಸಮುಚ್ಚಾಯಕವಾದ ಶಬ್ದವು. ಹಾಗಾದರೆ ಅಧ್ಯಯನಕ್ಕೆ ಉಪನಯನಕ್ಕೆ ಸಂಸ್ಕಾರ ವ್ಯಕ್ತತ್ವಂ ಅಪೇಕ್ಷತ್ವಂ ಇರಲಿ. ಆದಾಗ್ಯೂ ಶೂದ್ರನಿಗೆ ವೇದಾಧ್ಯಯನ ಇಲ್ಲವೆನ್ನುವುದು ಸಿದ್ಧಿಸುವುದಿಲ್ಲ. ಶೂದ್ರನಿಗೂ ಸಂಸ್ಕಾರ ಕೂಡಬಹುದು ಎಂದರೆ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥ ತಿಳಿಸುತ್ತಾರೆ, ನ ಅಗ್ನಿ ಯಜ್ಞ ನ ಕ್ರಿಯ ನ ಸಂಸ್ಕಾರೋ ನ ವ್ರತಾನಿ ಶೂದ್ರಸ್ಯ ಇತಿ ಪೈಂಗಿಲೀಷತೋ ಸಂಸ್ಕಾರಾಭಾವಾದ್ ಅಭಿಲಾಪಶ್ಚ. ಶೂದ್ರನಿಗೆ ಶ್ರೌತವಾದ ಅಗ್ನಿ ಸ್ಮಾರ್ತಾಗ್ನಿಯೂ ಇಲ್ಲ. ಅಗ್ನಿಹೋತ್ರಾದಿ ಯಜ್ಞವಾಗಲಿ ಧ್ರುವ ಪಿತ್ರಾದಿ ಯಜ್ಞವಾಗಲಿ ಇಲ್ಲ. ಸಂಧ್ಯಾವಂದನಾದ ರೂಪ ಕ್ರಿಯೆಯಾಗಲಿ ಉತ್ತರ ಕ್ರಿಯೆಯಾಗಲಿ ಇಲ್ಲ. ಉಪನಯನಾದಿ ರೂಪ ಸಂಸ್ಕಾರವೂ ಇಲ್ಲ. ಶೂದ್ರಶಾಂತರಾಯಣ ವ್ರತಗಳೂ ಇಲ್ಲ ಎನ್ನುವ ಪೈಂಗಿ ಶ್ರುತಿಯಲ್ಲಿ ಸಂಸ್ಕಾರವಿಲ್ಲವೆಂದು ಹೇಳಿದ್ರಿಂದ ಶೂದ್ರನಿಗೆ ವೇದಾಧಿಕಾರವಿಲ್ಲ, ರತಿತ್ವವೂ ಇಲ್ಲ. ಹೀಗೆ ಉಪನಯನ ರೂಪ ಸಂಸ್ಕಾರ ಇಲ್ಲದರಿಂದ ವೇದದಲ್ಲಿ ಅಧಿಕಾರ ಇಲ್ಲವೆಂದಾದರೆ ಉತ್ತಮ ಸ್ತ್ರೀಯರಿಗೂ ಸಂಸ್ಕಾರವಿಲ್ಲದಿರುವುದರಿಂದ ಅಧಿಕಾರವಿಲ್ಲವೆಂದಾಗ ಬೇಕಾಗುವುದು. ಸಂಸ್ಕಾರವಿಲ್ಲದಿದ್ದರೂ ಅವರಿಗೆ ಅಧಿಕಾರವಿದ್ದರೆ ಶೂದ್ರನಿಗೂ ಅಧಿಕಾರವು ಬರಬೇಕಾಗುವುದು ಎಂದರೆ ಉತ್ತಮ ಸ್ತ್ರೀಣಾಂ ತು ನ ಸ್ತ್ರೀಣಾಂ ನ ಶೂದ್ರವತ್ ಸಪತ್ನಿಂ ಮೇ ಪರಾದಮಃ ಇತ್ಯಾದಿಷು ಅಧಿಕಾರ ದರ್ಶನಾತ್. ಶಚೀಯಮಿ ಊರ್ವಶಿ ಮೊದಲಾದ ಉತ್ತಮ ಸ್ತ್ರೀಯರಿಗೆ ಶೂದ್ರರಂತೆ ಉಪನಯನಕ್ಕೆ ಸಂಸ್ಕಾರ ಇಲ್ಲದಿರುವುದರಿಂದ ವೇದ ವಿದ್ಯೆಯಲ್ಲಿ ಅಧಿಕಾರವಿಲ್ಲವೆಂದು ಹೇಳಿಕೊಡುವುದು. ಯಾಕೆಂದರೆ ಸಪತ್ನಿಂ ಮೇ ಪರಾದಮ ಇದು ಮೊದಲಾದ ವಿದ್ಯೆಗಳಲ್ಲಿ ಉತ್ತಮ ಸ್ತ್ರೀಯರು ದೃಷ್ಟಿಗಳು ಆದುದರಿಂದ ಅಧಿಕಾರವು ಕಂಡಿದ್ದರಿಂದ ಸಪತ್ನಿಂ ಮೇ ಪರಾದಮಃ ಪತಿಂ ಮೇ ಕೇವಲಂ ಕುರು ಉತ್ತಮ ಉತ್ತರೇ ಉತ್ತರಾಭ್ಯ ಇತಿ ಶಚಿವಾಕ್ಯವು. ಕೆಲವು ಪೂಜ್ಯರೇ, ನನ್ನ ಸವತಿಯನ್ನು ಅಂದರೆ ನನ್ನಿಂದ ವ್ಯತಿರಿಕ್ತವಾದ ನನ್ನ ಗಂಡನ ಪ್ರಿಯಳಾದವರನ್ನು ತಿರಸ್ಕರಿಸು. ನನ್ನ ಗಂಡನನ್ನು ನನ್ನಲ್ಲಿಯೇ ಆಸಕ್ತನಾಗಿ ಮಾಡು. ನಾನು ಸೌಂದರ್ಯದಿಂದ ಉತ್ಕೃಷ್ಟವಾದ ಸ್ತ್ರೀಯರಿಂದ ಉತ್ಕೃಷ್ಟಳಾಗಿ ಪ್ರಿಯೋತ್ತಮಳಾಗಿ ಸವತಿ ಕ್ಲೇಶದಿಂದ ದಾಟುವೆನು. ಆದಿಪದದಿಂದ ಉದತಿ ಪಶ್ಯವಃ ಸೋಮಃ ಏಕೇಭ್ಯ ಪವತೆ ಉದಸೌ ಸೂರ್ಯೋ ಅಗಾತ್ ಇದು ಮೊದಲಾದ ದೇವಮಾತೃಯಾಮಿ ಇತ್ಯಾದಿಗಳಿಂದ ದೃಷ್ಟಗಳಾದ ಮಂತ್ರವನ್ನು ಇಟ್ಟುಕೊಳ್ಳಬೇಕು. ಉತ್ತಮ ಸ್ತ್ರೀಯರಿಗೆ ವೇದಾಧಿಕಾರವೂ ಇರುವುದಾದರೆ ಉಪನಯನ ರೂಪ ಸಂಸ್ಕಾರವಿಲ್ಲದವರಿಗೆ ವೇದಾಧಿಕಾರ ಇಲ್ಲವೆಂದು ಹೇಳಿದ್ದು ಹೇಗೆ ಎಂದರೆ ಸಂಸ್ಕಾರ ಭಾವೇನ ಭಾವಸ್ಸು ಸಾಮಾನ್ಯೇನ. ಸಂಸ್ಕಾರ ಇಲ್ಲದಿರುವುದರಿಂದ ಸೂತ್ರದಲ್ಲಿ ವೇದಾಧಿಕಾರ ಇಲ್ಲವೆಂದು ಹೇಳಿದ್ದು ಸಾಮಾನ್ಯ ನ್ಯಾಯದಿಂದ ಅಪವಾದ ನಿಯಮ ಅಭಿಪ್ರಾಯದಿಂದಲೇ, ನಿರಪವಾದ ನಿಯಮದಿಂದ ಅಲ್ಲ. ಇಲ್ಲಿ ವಿಶೇಷ ಏನು ತಿಳಿಬೇಕು? ತಥಾಚ ಸಂಸ್ಕಾರವಿಲ್ಲದಿದ್ದರೆ ವೇದದಲ್ಲಿ ಅಧಿಕಾರವಿಲ್ಲ ಎನ್ನುವ ಸಾಮಾನ್ಯ ವ್ಯಾಪ್ತಿಗೆ ಶಚ್ಯಾದಿಗಳಲ್ಲಿ
ವೇದ ವಿದ್ಯಾಧಿಕಾರವು ಖಂಡಿತರಿಂದ ಅಪವಾದದಿಂದ ಭಂಗವಾದಾಗ್ಯೂ ಶೂದ್ರಾದಿಗಳಲ್ಲಿಯೂ ವ್ಯಾಪ್ತಿಗೆ ಭಂಗವನ್ನು ಕಲ್ಪಿಸಿಕೊಡುವುದು. ಶೂದ್ರರಲ್ಲಿ ವೇದಾಧಿಕಾರವಿದೆ ಎನ್ನುವಲ್ಲಿ ವಿಶೇಷ ಪ್ರಮಾಣ ರೂಪ ಅಪವಾದಕವಿಲ್ಲ. ಸ್ತ್ರೀಯರಿಗೆ ಉಪನಯನವಿಲ್ಲದಿದ್ದರೂ ಹಿಂದಿನ ವ್ಯಾಪ್ತಿಯು ಸಾಮಾನ್ಯವಾದುದರಿಂದ ಬಾಧಕವಿದ್ದರೆ ಬಿಡತಕ್ಕದ್ದು. ಆದ ಕಾರಣ ಉತ್ತಮ ಸ್ತ್ರೀಯರಿಗೆ ವೇದಾಧಿಕಾರವೂ ಇದೆ ಎಂದು ಹೇಳಿದ್ದು. ಈ ಉಪನಯನಕ್ಕೆ ಸಂಸ್ಕಾರವೂ ಇಲ್ಲದಿದ್ದರೂ ಉಪನಯನ ಪ್ರತಿನಿಧಿ ಸಂಸ್ಕಾರವಿದ್ದ ಪ್ರಯುಕ್ತವೂ ಅಧಿಕಾರವಿದೆ ಎನ್ನುತ್ತಾರೆ. ಅಸ್ತಿ ಚಾತಾಸಾಂ ಸಂಸ್ಕಾರ ಸ್ತ್ರೀಣಾಂ ಪ್ರಧಾನ ಕರ್ಮೈವ ಯಥೋಪನಯನಂ ತಥಾ ಇತಿ ಸ್ಮೃತೇಃ. ಪುರುಷರಿಗೆ ಹೇಗೆ ಉಪನಯನ ಸಂಸ್ಕಾರವು ಹಾಗೆ ಸ್ತ್ರೀಗೆ ವಿವಾಹ ಕ್ರಿಯೆಯೇ ಸಂಸ್ಕಾರವು ಎನ್ನುವ ವ್ಯಾಸ ಸ್ಮೃತಿಯಿಂದ ಸ್ತ್ರೀಯರಿಗೆ ಅಧಿಕಾರವಿದೆ ಎಂದು ತಿಳಿಯುತ್ತದೆ. ಇಲ್ಲಿ ವಿಶೇಷಾಂಶ ತಿಳಿಯಬೇಕಾದದ್ದು ಸಂಸ್ಕಾರ ಮಾತ್ರವೇ ವೇದದಲ್ಲಿ ಅಧಿಕಾರಕ್ಕೆ ಪ್ರಯೋಜನವೆಂದು ಹೇಳುವುದಾದರೆ ಅಧಮ ಸ್ತ್ರೀಯರಿಗೂ ಸಂಸ್ಕಾರವಿದ್ದುದರಿಂದ ವೇದದಲ್ಲಿ ಅಧಿಕಾರವು ಬರಬೇಕಾಗುವುದು ಎಂದು ಹೇಳಿಕೊಡುವುದು. ನಿಷೇಧವಿಲ್ಲದೆ ಇದ್ದು ಸಂಸ್ಕಾರವೇ ಅಧಿಕಾರಕ್ಕೆ ಪ್ರಯೋಜಕವು. ಹಾಗಾದರೆ ಉತ್ತಮ ಸ್ತ್ರೀಯರಿಗೆ ಸಂಸ್ಕಾರವಿದ್ದ ಪ್ರಯುಕ್ತ ಅಧಿಕಾರವಿದೆ. ಹಿಂದೆ ಹೇಳಿದ ನ್ಯಾಯಕ್ಕೆ ಭಂಗವಿಲ್ಲವೆಂದು ಹೇಳಲಿಕ್ಕೆ ಬರುವುದರಿಂದ ಆ ಸ್ತ್ರೀಯರಲ್ಲಿ ಸಂಸ್ಕಾರವಿಲ್ಲವೆಂದು ಅಂಗೀಕರಿಸಿಕೊಂಡು ಹಿಂದೆ ಹೇಳಿದ ನ್ಯಾಯಕ್ಕೆ ಅಪವಾದವನ್ನು ಯಾಕೆ ಹೇಳಿದ್ದು ಅಂದರೆ ಗುರುಪದೇಶಾದಿಗಳಿಲ್ಲದಿರುವ ಕೆಲವು ತಿರ್ಯಕ್ ಪ್ರಾಣಿ ಮೊದಲಾದವುಗಳಿಗೂ ಸಂಗ್ರಹವಾಗುವುದಕ್ಕಾಗಿ ತಿರ್ಯಕ್ ಪ್ರಾಣಿಗಳಿಗೂ ಅಯಮಗ್ನೇಹೇ ಜರಿತ ಇದು ಮೊದಲಾದ ವಿದ್ಯೆಗಳಲ್ಲಿ ಅಧಿಕಾರವು ಕಂಡಿದೆ. ಹಾಗಾದರೆ ಶೂದ್ರನ ಸಂಸ್ಕಾರವಿಲ್ಲದಿರುವಂಥ ವೇದ ವಿದ್ಯೆಯಲ್ಲಿ ಅಧಿಕಾರ ಇಲ್ಲವೆನ್ನುವುದು ಅಯುಕ್ತವು. ಶೂದ್ರವನ್ನು ಉಪನೀತ ಎಂಬ ನಿಷೇಧ ಇಲ್ಲದಿರುವುದರಿಂದ ಶೂದ್ರನಿಗೂ ಸಂಸ್ಕಾರ ಕೂಡಬಹುದು. ನ ಯಜ್ಞಿ ನ ಯಜ್ಞ ಎನ್ನುವ ಶ್ರುತಿಯಲ್ಲಿ ಆದರೂ ಶೂದ್ರನಿಗೆ ಸಂಸ್ಕಾರ ಅಭಾವವೇ ಹೇಳಲ್ಪಡುತ್ತದೆ. ಶೂದ್ರನಿಗೆ ಉಪನಯನ ಮಾಡಬಾರದು ಎಂದು ನಿಷೇಧಿಸುವುದಿಲ್ಲ. ಆದ ಪ್ರಯುಕ್ತ ವಿರೋಧವಿಲ್ಲ ಎನ್ನುವ ಆಶಂಕೆಯನ್ನು ಪರಿಹರಿಸತಕ್ಕಂಥ ಸೂಕ್ತವನ್ನು ಹೇಳುತ್ತಾರೆ. ಓಂ ತದಾ ಭಾವ ನಿರ್ಧಾರಣೆ ಚ ಪ್ರವೃತ್ತೇ ಓಂ. ಶ್ರುತಿ ಮಾತ್ರದಿಂದಲೇ ಶೂದ್ರನಿಗೆ ಸಂಸ್ಕಾರವಿಲ್ಲ ಎಂದಲ್ಲ, ಮತ್ತೆ ಸಂಸ್ಕಾರ ನಿಷೇಧ ಜ್ಞಾಪಕ ಲಿಂಗದಿಂದಲೂ ತಥಾಚ ಸತ್ಯ ಕಾಮನೆಗೆ ಸತ್ಯವಚನದಿಂದ ಅಂದರೆ ಮನಸ್ಸು ವಚನ ಶರೀರ ಕರ್ಮಗಳಿಗೆ ವೈಪರೀತ್ಯ ಇಲ್ಲದಿರುವುದು ಆರ್ಜವವು. ಆದೇವೇ ಸತ್ಯತ್ವವು. ಅಂತಹ ವಚನದಿಂದ ಜ್ಞಾಪಿತವಾದ ರುಜುತ್ವದಿಂದ ಇಂತಹ ಸತ್ಯವಚನವನ್ನು ಅಬ್ರಾಹ್ಮಣನು ಹೇಳಲಾರನು. ಎಂಥದ ಅಭಾವ ನಿರ್ಧಾರಣೆ ಚ ಸತ್ಯ ಕಾಮನೆಗೆ ಶೂದ್ರತ್ವ ಅಭಾವವನ್ನು ನಿರ್ಣಯ ಮಾಡಿಯೇ ಶೂದ್ರನಲ್ಲವೆಂದು ಅನುಮೇಯಿಸಿಯೇ ಸಮಿದಂ ಸೌಮ್ಯ ಅಪಹರ ಉಪಥಾನೇಷ್ಯೆ ಎಂದು ಸತ್ಯಕಾಮನೆಗೆ ಉಪನಯನಾಖ್ಯ ಸಂಸ್ಕಾರದಲ್ಲಿ ಗೌತಮ ಋಷಿಗಳಿಗೆ ಪ್ರವೃತ್ತಿಯೋ ಕಂಡಿದ್ದರಿಂದ ಶೂದ್ರನಿಗೆ ಸಂಸ್ಕಾರ ನಿಷೇಧಾಭಾವವಿಲ್ಲ. ಶೂದ್ರನಿಗೆ ಉಪನಯನ ನಿಷೇಧವಿಲ್ಲದಿದ್ದರೆ ಗೌತಮರು ಶೂದ್ರನಲ್ಲವೆಂದು ನಿಶ್ಚಯಿಸಿಕೊಂಡೇ ಏಕೆ ಪ್ರವರ್ತಿಸಾರು? ಆದ ಪ್ರಯುಕ್ತ ನಿಷೇಧವಿದೆ ಎಂದು ತಿಳಿಯಲ್ಪಡುತ್ತದೆ. ನಾಹಮೇತದ್ವೇದಃ ಬಹು ಯದ್ಗತ್ರೋಹಮಸ್ಮಿ ಇತಿ ಸತ್ಯವಚನೇನ ಸತ್ಯಕಾಮಸ್ಯ ಶೂದ್ರತ್ವಾಭಾವನಿರ್ಧಾರಣೆ ಹಾರಿದ್ರಮತಸ್ಯ ನೈತದ್ ಅಬ್ರಾಹ್ಮಣೋ ವಕ್ತುಃ ಮಹಸಿ ಇತಿ ತತ್ಸಂಸ್ಕಾರ ಪ್ರವೃತ್ತಿಶ್ಚ. ಭೋ ಪೂಜ್ಯರಾದ ಗೌತಮರೇ, ಅಹಮಯಂ
ಈ ನಾನು ಯದ್ಗೋತ್ರ ಅಸ್ಮಿ ಯಾವ ಗೋತ್ರವುಳ್ಳವನಾಗಿರುತ್ತೇನೆ ಏತತಿ ವೇದ್ಯವಾದುದನ್ನು ನವೇದಂ ತಿಳಿಯಲಾರೆ ಇತಿ ಎಂದು ಸತ್ಯಕಾಮಾಖ್ಯ ಋಷಿಯು ಸತ್ಯವಚನೇನ ವಾಕ್ ಮನಸ್ಸುಗಳಲ್ಲಿ ಏಕರೂಪವಾದ ಯಥಾರ್ಥವಚನದಿಂದ ಜ್ಞಾಪಿತವಾದ ಆರ್ಜವದಿಂದ ಏತತ್ ಆರ್ಜವಾದ ಸರಳ ಸಂಯುಕ್ತವಾದ ಮಾತನ್ನು ಅಬ್ರಾಹ್ಮಣ ತ್ರೈವರ್ಣಿಕರಿಂದ ಇತರಾದ ಶೂದ್ರನು ವಿವಕ್ಷಂ ಸರ್ವತಾ ಹೇಳಲಿಕ್ಕೆ ನಾರ್ಹತಿ ಯೋಗ್ಯನಾಗುವುದಿಲ್ಲ. ಅದ ಪ್ರಯುಕ್ತ ಹೀಗೆ ಹೇಳತಕ್ಕ ನೀನು ಬ್ರಾಹ್ಮಣನೇ ಆಗಿರುತ್ತಿ ಎಂದು ಶೂದ್ರತ್ವ ಅಭಾವ ನಿರ್ಧಾರಣೆ ಶೂದ್ರನಲ್ಲವೆಂದು ನಿಶ್ಚಯಿಸಿಕೊಂಡೆ. ತತ್ಸಂಸ್ಕಾರೇ ಸತ್ಯಕಾಮನಿಗೆ ಉಪನಯನಕ್ಕೆ ಸಂಸ್ಕಾರದಲ್ಲಿ ಹಾರಿದ್ರಮತ ಎನ್ನುವ ಋಷಿಗಳ ಪುತ್ರರಾದ ಗೌತಮ ಋಷಿಗಳಿಗೆ ಪ್ರವೃತ್ತೇ ಸಂಸ್ಕಾರದಲ್ಲಿ ಪ್ರವೃತ್ತಿಯು ಕಂಡಿದ್ದರಿಂದ ಶೂದ್ರನಿಗೆ ಸಂಸ್ಕಾರ ನಿಷೇಧ ಅಭಾವವಿಲ್ಲ. ಶ್ರುತಿಯಲ್ಲಿದ್ದ ಬ್ರಾಹ್ಮಣ ಶಬ್ದವು ಬ್ರಹ್ಮಜ್ಞಾನಕ್ಕೆ ಯೋಗ್ಯವಾದ ತ್ರೈವರ್ಣಿಕ ಪರವು. ಚಾಂದೋಗ್ಯದಲ್ಲಿ ಹೀಗೆ ಆಖ್ಯಾಯಿಕೆ ಇದೆ. ಸತ್ಯಕಾಮನು ಜಾಬಾಲ ಎನ್ನುವ ತಾಯಿಯ ಸಮೀಪಕ್ಕೆ ಹೋಗಿ ಕೇಳುವನು. ತಾಯಿಯೇ ತಾನು ವೇದಾಧ್ಯಯನ ಮಾಡುವುದಕ್ಕಾಗಿ ಆಚಾರ್ಯ ಸಮೀಪ ಹೋಗುವೆನು. ಅಧ್ಯಯನ ಮಾಡಬೇಕಾದರೆ ಉಪನಯನಕ್ಕೆ ಸಂಸ್ಕಾರ ಅಪೇಕ್ಷೆ ಇದ್ದರಿಂದ ಉಪನಯನವಿಲ್ಲದೆ ಗುರುಗಳು ನನಗೆ ಅಧ್ಯಯನ ಮಾಡಿಸಲಾರರು. ಗೋತ್ರಾದಿಗಳನ್ನು ಹೇಳದೇ ಇದ್ದರೆ ಉಪನಯನವನ್ನು ಮಾಡಬಾರದು. ಆದ ಪ್ರಯುಕ್ತ ನನ್ನ ಗೋತ್ರ ಯಾವುದು ಎಂದು ಕೇಳಿದಾಗ ತಾಯಿಯು ಮಗನಾದ ಸತ್ಯಕಾಮನಿಗೆ ಹತ್ತಿರ ಇರೋ ಮಗನೇ, ನಿನ್ನ ಗೋತ್ರ ಯಾವುದು ಎನ್ನುವುದನ್ನು ನಾನು ತಿಳಿಯಲಾರೆ ಎಂದು ಹೇಳಿದಾಗ ಸತ್ಯಕಾಮನ ಗೌತಮ ಸಮೀಪಕ್ಕೆ ಹೋಗಿ ಪೂಜ್ಯರೇ, ಬ್ರಹ್ಮಚರ್ಯಕ್ಕಾಗಿ ನಿಮ್ಮನ್ನು ಹೊಂದುವೆನು ಎಂದು ಹೇಳಿದನು. ಹೀಗೆ ಹೇಳಿಸಲ್ಕೊಳ್ಳಲ್ಪಟ್ಟ ಗೌತಮನು ನಿನ್ನ ಗೋತ್ರವನ್ನು ಹೇಳು ಎಂದು ಹೇಳಿದನು. ಆಗ ಸತ್ಯಕಾಮನ ಪೂಜ್ಯರೇ, ನನ್ನ ಗೋತ್ರ ಯಾವುದು ಎಂಬುದನ್ನು ನಾನು ತಿಳಿಯಲಾರೆ ಎಂದನು. ಹೀಗೆ ಸತ್ಯಕಾಮನ ಸತ್ಯವಚನವನ್ನು ಸರಳತನವನ್ನು ತಿಳಿದು ತ್ರೈವರ್ಣಿಕೇತರು ಇಂತಹ ಸತ್ಯವಚನವನ್ನು ಹೇಳಲಾರರು. ಆದ ಪ್ರಯುಕ್ತ ಹೀಗೆ ಹೇಳತಕ್ಕ ನೀನು ಬ್ರಾಹ್ಮಣನೇ ಆಗಿರುತ್ತಿ. ಆದ ಪ್ರಯುಕ್ತ ಸಮಿತಿಯನ್ನು ನಿನಗೆ ಉಪನಯನ ಮಾಡುವೆನು ಎಂದರು. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ನ ಆರ್ಜವ ಲಕ್ಷಣ ಎಂಬ ಸ್ಮೃತಿ ಇದೆ. ಶೂದ್ರನಿಗೂ ಅಧಿಕಾರ ಪ್ರಯೋಜಕ ವಿಶಿಷ್ಟ ಬುದ್ಧಿಯಾದಿಗಳು ಇದ್ದುದರಿಂದ ಅಧಿಕಾರವು ಸಿದ್ಧಿಸುವುದು. ಇಲ್ಲವಾದರೆ ದೇವಾದಿಗಳಿಗೂ ಅಧಿಕಾರವು ಸಿದ್ಧಿಸದೆ ಹೋಗುವುದು ಎನ್ನುವ ಶಂಕೆಯನ್ನು ಪರಿಹರಿಸತಕ್ಕ ಸೂತ್ರವನ್ನು ತಿಳಿಸುತ್ತಾರೆ. ಓಂ ಶ್ರವಣಾದಧ್ಯಯನಾರ್ಥ ಪ್ರತಿಷೇಧಾ ಸ್ಮೃತಿಶ್ಚ ಓಂ. ಶೂದ್ರನಿಗೆ ವೇದಶ್ರವಣ, ವೇದಾಧ್ಯಯನ, ವೇದಾರ್ಥ ಅವಧಾರಣ ಪ್ರತಿಷೇಧಕವಾದ ಶ್ರುತಿಯಿಂದಲೂ ನಾಗ್ನಿಃ ನ ಯಜ್ಞಃ ಎಂದು ಸ್ಪಷ್ಟವಾಗಿ ಶೂದ್ರನಿಗೇನೆ ವೇದಾಧ್ಯಯನವನ್ನು ನಿಷೇಧ ಮಾಡತಕ್ಕ ಸ್ಮೃತಿ ಇದ್ದುದರಿಂದಲೂ ಶೂದ್ರನಿಗೆ ವೇದಾಧ್ಯಯನ ನಿಷೇಧವಿದೆ. ಶ್ರವಣೇ ಪೂಜ್ಯತುಭ್ಯಾಂ ಶ್ರೋತೃಪರಿಪೂರ್ಣಂ ಅಧ್ಯಯನೆ ಜಿಹ್ವಾಚ್ಛೇದಂ ಅರ್ಥಾವಧಾರಣೆ ಹೃದಯ ವಿದಾರಣಂ ಇತಿ ಪ್ರತಿಷೇಧಾತ್. ಶೂದ್ರನು ವೇದಶ್ರವಣ ಮಾಡಿದರೆ ಕಾಯಿಸಲ್ಪಟ್ಟ ಸೀಸ ಅರಗುಗಳಿಂದ ಆತನ ಕರ್ಣ ವಿವರಗಳನ್ನು ರಾಜಭಟರು ತುಂಬಿಸಬೇಕು. ವೇದಾಧ್ಯಯನ ಮಾಡಿದರೆ ನಾಲಿಗೆಯನ್ನು ಭೇದಿಸಬೇಕು, ಛೇದಿಸಬೇಕು. ವೇದದಿಂದ ವೇದಾರ್ಥವನ್ನು ನಿಶ್ಚಯ ಮಾಡಿಕೊಂಡರೆ ಹೃದಯವನ್ನು ಸೀಳಬೇಕು ಎನ್ನುವ ಶ್ರುತಿಯಲ್ಲಿ ಶೂದ್ರನಿಗೆ ವೇದಶ್ರವಣ, ಅಧ್ಯಯನ, ಅರ್ಥಾವಧಾನಗಳಿಗೆ ನಿಷೇಧವಿದೆ. ಆದ ಪ್ರಯುಕ್ತ ತಥಾಚ ನಿಷೇಧ ಇಲ್ಲದೇ ಇದ್ದು ವಿಶಿಷ್ಟ ಬುದ್ಧಿಯಾದಿ ಮತ್ತು ವೇದದಲ್ಲಿ ಅಧಿಕಾರಕ್ಕೆ ಪ್ರಯೋಜಕವೆಂದು ಅಂಗೀಕರಿಸುವುದರಿಂದ ಅಂತಹದ್ದು ಶೂದ್ರನಲ್ಲಿ ಇಲ್ಲದಿರುವುದರಿಂದ ದೇವತೆಗಳಿಗೆ ಶೂದ್ರನಿಗೆ
ವೇದಾಧಿಕಾರವಿದೆ ಎಂದು ಹೇಳಿಕೊಡೋದು. ಶ್ರುತಿಯಲ್ಲಿ ಶೂದ್ರನು ಶ್ರವಣ ಮಾಡಿದರೆ ಎಂದು ಹೇಳಿದೆ. ಇದರಿಂದ ಈ ಶ್ರುತಿಯು ವರ್ಣಬಾಹ್ಯ ಚಂಡಾಲಾದಿ ವಿಷೇಕವು ಎಂದು ಯಾಕೆ ಆಗಬಾರದು ಎನ್ನುವ ಆಶಂಕೆಯನ್ನು ಪರಿಹರಿಸೋಕ್ಕಾಗಿ ಸ್ಮೃತಿಯನ್ನು ಹೇಳುತ್ತಾರೆ. ನ ಯಜ್ಞೇನ ಯಜ್ಞಃ ಶೂದ್ರಸ್ಯ ತಥೈವ ಅಧ್ಯಯನಂ ಕುತಃ ಕೇವಲ ಏವ ತು ಶುಶ್ರೂಷಾ ತ್ರಿವರ್ಣಾನಾಂ ವಿಧೀಯತೆ ಇತಿ ಸ್ಮೃತಿಶ್ಚ. ಹೀಗೆ ಶೂದ್ರನಿಗೆ ಅಗ್ನಿಗಿಲ್ಲವೋ, ಅಂದರೆ ಶೂದ್ರನು ಅಜ್ಞಾದಾನವನ್ನು ಹೇಗೆ ಸರ್ವತಾ ಮಾಡಕೂಡದೋ, ಪಂಚವಿಧವಾದ ಯಜ್ಞವನ್ನು ಹೇಗೆ ಮಾಡಕೂಡದೋ, ಹಾಗೆಯೇ ಅಧ್ಯಯನವೂ ಸಹ ಆಗುವುದು ಸರ್ವತಾ ಯುಕ್ತವಲ್ಲ. ಹಾಗಾದರೆ ಆತನು ಪರಲೋಕ ಸಾಧನವನ್ನು ಯಾವುದನ್ನು ಮಾಡಬೇಕು ಅಂದರೆ ಬ್ರಾಹ್ಮಣ, ಕ್ಷತ್ರ, ವೈಶ್ಯ ಎಂಬುವರ ಮೃತಿರಹಿತವಾದ ಸೇವೆಯೇ ಕಾರ್ಯವಾಗಿ ವಿಹಿತವಾಗಿದೆ ಎನ್ನುವ ಸ್ಮೃತಿಯಿಂದ ಶೂದ್ರನಿಗೇನೆ ಅಧ್ಯಯನ ನಿಷೇಧವು ಅವಗತವಾಗುವುದರಿಂದ ಅಧ್ಯಯನ ನಿಷೇಧವೂ ಇದ್ದೇ ಇದೆ. ತಥಾಚ ಸ್ಪಷ್ಟವಾದ ಸ್ಮೃತಿಯು ಬರದಿಂದ ಶ್ರುತಿಗೆ ಕೂಡ ಶೂದ್ರ ವಿಷಯತ್ವವನ್ನು ಇಟ್ಟುಕೊಳ್ಳಬೇಕು. ಹಾಗಾದರೆ ಶೂದ್ರನಿಗೆ ವೇದಾರ್ಥ ಅವಧಾರಣಾದಿಗಳು ನಿಷಿದ್ಧಗಳಾದರೆ ವಿದುರಾದಿಗಳಿಗೆ ವೇದೋಕ್ತವಾದ ಅರ್ಥಾವಧಾರಣವು ಹೇಗೆ ಇರುವುದು? ಹೀಗೆ ಸಂಸ್ಕಾರ ಇಲ್ಲದಿರುವವರಿಗೆ ವೇದದಲ್ಲಿ ಅಧಿಕಾರ ಇಲ್ಲ ಎಂದರೆ ಕ್ಷತ್ರಿಯ ಸಂಸ್ಕಾರದಿಂದ ವಿರಹಿತರಾದ ಕರ್ಣನು ಎಲ್ಲ ಶ್ರುತಿಯನ್ನು ಹೇಗೆ ಕಲಿತನು? ಕರ್ಣನು ಅಪವಾದ ವಿಷಯನು ಎನ್ನಕೂಡದು. ಉಪನಯನ ವಿಧಾನವಿಲ್ಲದೆ ಇದ್ದು ಅಧ್ಯಯನ ವಿಶೇಷ ನಿಷೇಧ ಇರತಕ್ಕಂಥ ಉತ್ತಮ ಸ್ತ್ರೀಯರು ತಿರ್ಯಕ್ ಪ್ರಾಣಿ ಮೊದಲಾದವುಗಳಿಗೆ ಅಪವಾದ ವಿಷಯಗಳಾದುದರಿಂದ ಅಧ್ಯಯನ ನಿಷೇಧವಿರತಕ್ಕ ಶೂದ್ರರು ಅಪವಾದ ವಿಷಯವರಲ್ಲ ಅಂದರೆ ಇದನ್ನು ಭಾಷ್ಯವನ್ನು ಬರೆಸುತ್ತಾರೆ ಶ್ರೀಮದಾನಂದ ತೀರ್ಥರು. ವಿದುರಾದೀನಂ ತು ಉತ್ಪನ್ನ ಜ್ಞಾನತ್ವಾತ್ ಕಶ್ಚಿತ್ ವಿಶೇಷ. ವಿದುರ ಧರ್ಮವೇದ ಮೊದಲಾದವರಿಗಾದರೂ ಜನ್ಮಾಂತರದಲ್ಲಿಯೇ ವೇದ ದಶೆಯಿಂದ ಪರಂಪರೆಯ ಅಪರೋಕ್ಷ ಜ್ಞಾನವು ಹುಟ್ಟಿರುವುದರಿಂದ ಅಸಾಧಾರಣವಾದ ಇತರ ಶೂದ್ರಾದಿಗಳಿಂದ ವ್ಯಾವೃತವಾದ ವಿಶೇಷ ಅವರಲ್ಲಿ ಯಾವ ಕಾರಣದಿಂದ ವಿಧಿಯೋ ಆದ ಕಾರಣ ಅವರಿಗೆ ನಾಗ್ನಿ ಇಚ್ಛಾದಿ ವಿರೋಧ ಇಲ್ಲ. ಆದ ಪ್ರಯುಕ್ತ ವಿದುರಾದಿಗಳಂತೆ ಇತರ ಶೂದ್ರರಿಗೆ ವೇದಾಧಿಕಾರವನ್ನು ಶಂಕಿಸಕೂಡದು. ಈ ಅಧಿಕರಣ ತಿಳಿಯಬೇಕಾದದ್ದು ಇಷ್ಟು: ಯಾರ ಶೂದ್ರಾದಿಗಳು ವರ್ಣಬಾಹ್ಯರಿರುತ್ತಾರೋ ಅವರಿಗೆ ಜಾತ್ಯ ಸಂಸ್ಕಾರಗಳು ಇರುವುದಿಲ್ಲ, ಷೋಡಶ ಸಂಸ್ಕಾರಗಳು ಇರುವುದಿಲ್ಲ, ಉಪನಯನ ಸಂಸ್ಕಾರವೂ ಇರುವುದಿಲ್ಲ. ಆದ್ದರಿಂದ ಅವರಿಗೆ ವೇದದಲ್ಲಿ ಅಧಿಕಾರ ಬರುವುದಿಲ್ಲ ಎಂಬುದು ಸ್ಪಷ್ಟ. ಮತ್ತು ಶೂದ್ರರು ಅತಿ ಬುದ್ಧಿವಂತರಾಗಿರುತ್ತಾರೆ, ಬ್ರಾಹ್ಮಣರಿಂತಲೂ ಅತಿ ಬುದ್ಧಿವಂತರಾಗಿರುತ್ತಾರೆ ಎಂದು ಹೇಳಿ ಅವರು ಮನುಷ್ಯರಲ್ಲ ಅಂತ ನಾವು ಕೇಳುವುದಾದರೆ, ಮನುಷ್ಯರು ಎಂಬತಕ್ಕಂಥದ್ದು ಬುದ್ಧಿವಂತಿಕೆ ಎಂಬತಕ್ಕಂಥ ಲಿಂಗ ಕೇವಲ ಇದೇ ನಮಗೆ ಪ್ರಶಸ್ತಿಗೆ ಉಪಯುಕ್ತವಾಗಲ್ಲ. ಸಂಸ್ಕಾರವ ಅತಿ ಪ್ರಮುಖವಾಗುತ್ತದೆ. ಸಂಸ್ಕಾರವಿಲ್ಲದ ಜನನ ಉಪನಯನ ಸಂಸ್ಕಾರವಿಲ್ಲ, ಅವರಿಗೆ ಅಂತ್ಯ ಸಂಸ್ಕಾರವೂ ಮಂತ್ರಪೂರಿತವಾಗಿರುವುದಿಲ್ಲವಾದ್ದರಿಂದ ವೇದ ಶ್ರವಣಾದಿಗಳಲ್ಲಿ ನಿಷೇಧವನ್ನು ತಿಳಿಸಲ್ಪಟ್ಟಿದೆ. ಇನ್ನು ಬ್ರಾಹ್ಮಣ ಸ್ತ್ರೀಯರಲ್ಲಿ ಅಧಮ ಸ್ತ್ರೀಯರಲ್ಲಿ ಅಂದರೆ ಉತ್ತಮ ಸ್ತ್ರೀಯರನ್ನು ಬಿಟ್ಟು ಬೇರೆಯಲ್ಲಿ ಹೇಗೆ ಸ್ತ್ರೀಯರಲ್ಲಿ ಜಾತ್ಯ ಸಂಸ್ಕಾರಗಳು ಉಂಟು ಅಂದರೆ ಹುಟ್ಟಿದವಾಗ ಸಂಸ್ಕಾರವಿರುತ್ತದೆ ಮತ್ತು ಬುದ್ಧಿವಂತರಾಗಿರುತ್ತಾರೆ, ಪುರುಷರಂತೆ ಮನುಷ್ಯರಾಗಿದ್ದಾರೆ ಎಂಬ ಗುಣದಿಂದ ಸ್ತ್ರೀಯರಿಗೆ ಯಾಕೆ ವೇದಾಧಿಕಾರ ಇಲ್ಲ ಅಂತ ಹೇಳಿಕೊಡೋದು. ಏಕೆಂದರೆ ಅವರಿಗೆ 8ನೇ ವರ್ಷದಲ್ಲಿ ಉಪನಯನ ರೀತಿಯಲ್ಲಿ ವಿವಾಹ ಆಗುತ್ತಿಲ್ಲ. ಯಾವಾಗ ಉಪನಯನ ಸಂಸ್ಕಾರ ಆಗುವುದಿಲ್ಲೋ ಅವರಿಗೆ ನ ಯಜ್ಞ ನ ತಪಃ ಎಂಬುದಕ್ಕಿಂತ ಅನ್ವಯಿಸುತ್ತದೆ. ಆದ್ದರಿಂದ ಅವರಿಗೆ ವೇದಾಧಿಕಾರವಾಗುವುದಿಲ್ಲ. ಮುಂದೆ 30-40 ವರ್ಷಗಳ ಮದುವೆ ಆಗುತ್ತಲ್ಲ ಅಂತ ಹೇಳಿದರೆ ಆಗ ಅವರಿಗೆ ವೇದವೇ ನಿಷಿದ್ಧವಾಗಿದೆ, ವೇದಾಧಿಕಾರ ನಿಷಿದ್ಧವಾಗಿದೆ ಎಂಬುದು ತಾತ್ಪರ್ಯ. ಉತ್ತಮ ದೇವತಾ ಸ್ತ್ರೀಯರಲ್ಲಿ ಈ ನಿಷೇಧ ಇಲ್ಲದಿರುವ ಕಾರಣ ಅವರು ವೇದಾಧಿಕಾರಿಗಳಾಗಿದ್ದಾರೆ, ಮನುಷ್ಯರಲ್ಲಿ ಅಧಿಕಾರಿಗಳಾಗಿಲ್ಲ ಎಂಬುದು ಸುಸ್ಪಷ್ಟವಾಗಿ ಈ ಅಧಿಕರಣತೆ ತಿಳಿಯಬಹುದಾಗಿದೆ ಎಂಬುದು ಅಪಶೂದ್ರಾಧಿಕರಣದಲ್ಲಿ ಇಷ್ಟು ವಿಶೇಷವನ್ನು ತಿಳಿಸಿದ್ದರಿಂದ
ಇದರ ಒಟ್ಟು ಸಾರಾಂಶವನ್ನು ಶೂದ್ರಾದಿಗಳಿಗೆ ಬ್ರಹ್ಮವಿದ್ಯೆ ಅಧಿಕಾರವು ಇದೆಯೋ ಇಲ್ಲವೋ ಎಂಬ ಸಂದೇಹ ವೈದಿಕ ಸಂವರ್ಗ ವಿದ್ಯೆಯನ್ನು ಕೇಳತಕ್ಕ ಪೌತ್ರಾಣನು ಆಹಾ ಹಾರೆತ್ವ ಶೂದ್ರ ಎಂಬ ರೂಢ್ಯವಾದ ಶೂದ್ರ ಪದದಿಂದ ರೈಕ್ವರು ಸಂಬೋಧಿಸಿದ್ದರೂ ವಿಶಿಷ್ಟ ಬುದ್ಧಿಯಾದಿಗಳು ಇದ್ದುದರಿಂದ ದೇವಾದಿಗಳಂತೆಯೇ ಶೂದ್ರರಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರವಿದೆ ಎಂದು ಪೂರ್ವಪಕ್ಷ ಬಂದರೆ ಅಯಂ ಅಶ್ವರಿತಿ ರತಃ ಎಂಬ ವಾಕ್ಯ ವಿಶೇಷದಿಂದ ಹೇಳಿದ ರಥಮತ್ವ ಯತ್ರ ವೇದೋ ತತ್ರ ರತಃ ನ ವೇದ ಯತ್ರ ನೋ ರತಃ ಎನ್ನುವ ಶ್ರುತಿಯಿಂದ ವೇದಾಧಿಕಾರವಿದ್ದಲ್ಲಿಯೇ ಇರತಕ್ಕಂಥವಾದ್ದರಿಂದ ಶೂದ್ರನಲ್ಲಿ ವೇದಾಧಿಕಾರವು ಇಲ್ಲದಿರುವುದರಿಂದ ರಥವಿಲ್ಲ. ಕ್ಷತ್ರಿಯನಲ್ಲಿ ರಥವು ಸ್ವಾಭಾವಿಕವು. ಉತ್ತರದಲ್ಲಿ ಹೇಳಿದ ರಥರೂಪಲಿಂಗದಿಂದ ಪೌತ್ರಾಯಣನು ಕ್ಷತ್ರಿಯನೇ ಎಂದು ತಿಳಿದುದರಿಂದ ಶೂದ್ರ ಶಬ್ದಕ್ಕೆ ರೂಢಾರ್ಥವನ್ನು ಬಿಟ್ಟು ಶುಚ ಅದ್ರವಣ ರೂಪವಾದ ಯೋಗಾರ್ಥವನ್ನು ಇಟ್ಟುಕೊಳ್ಳಬೇಕು. ತಥಾಚ ಅಧ್ಯಯನಕ್ಕೆ ಉಪನಯನ ಸಾಪೇಕ್ಷವಿದ್ದರಿಂದ ಶೂದ್ರನಿಗೆ ಉಪನಯನಾದ ಸಂಸ್ಕಾರ ಇಲ್ಲದಿರುವುದರಿಂದ ವೇದ ವಿದ್ಯೆಯಲ್ಲಿ ಅಧಿಕಾರವಿಲ್ಲ. ವಿದ್ರಾದಿಗಳಿಗೆ ಜನ್ಮಾಂತರ ಹುಟ್ಟಿದ ಜ್ಞಾನವಿದ್ದರಿಂದ ಇತರ ಶೂದ್ರರಿಂದ ವೈಲಕ್ಷಣವಿದೆ ಎಂದು ಸಿದ್ಧಾಂತ ಮಾಡಿದರು ಎಂಬತಕ್ಕಂಥದ್ದಲ್ಲಿ ಅಪಶೂದ್ರಾಧಿಕರಣದಲ್ಲಿ ಸ್ಪಷ್ಟವಾದ ತಿಳುವಳಿಕೆಯನ್ನು ಯಾವ ಶೂದ್ರದಲ್ಲಿ ಜನಿಸಿರತಕ್ಕಂಥವರಿಗೆ ನಾಗ್ನಿ ನ ಯಜ್ಞ, ಅವರು ಅಗ್ನಿ ಸಂಸ್ಕಾರವನ್ನು ಮಾಡೋಕ್ಕೆ ಯೋಗ್ಯರಲ್ಲ, ರಥವನ್ನು ಏರುವುದಕ್ಕೂ ಯೋಗ್ಯರಲ್ಲವಾದ್ದರಿಂದ ಅವರಿಗೆ ಬ್ರಾಹ್ಮಣತ್ವವಾಗಲಿ ಕ್ಷತ್ರಿಯತ್ವವಾಗಲಿ ಇರುವುದಿಲ್ಲ. ಅವರು 3 ವರ್ಣದ ಸೇವಾವೃತ್ತಿಯಲ್ಲಿದ್ದರೆ ಅವರ ಸಾಧನೆ ಪರಿಪೂರ್ಣವಾಗುವುದೇ ಎಂಬುದು ಈ ಅಧಿಕರಣದ ಮಹತ್ವ ಉದ್ದೇಶವಾಗಿದೆ. ಇದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಈ ಕಾಲದಲ್ಲಿ ಎಂದರೆ, ಯಾರಿಗೆ ಅತಿ ಬುದ್ಧಿವಂತಿಕೆ ಇರುತ್ತದೋ ಅವರಿಗೆ ವೇದದಲ್ಲಿ ವೇದವನ್ನು ತಿಳಿದುಕೊಳ್ಳೋ ಯೋಗ್ಯತೆ ಇದೆಯಲ್ಲ ಎಂದು ಪ್ರಶ್ನಿಸಿದರೆ, ಅತಿ ಉತ್ತಮ ಬುದ್ಧಿ ಯುಕ್ತಿ ಇರತಕ್ಕಂಥದ್ದು ಜನ್ಮಾಂತರದ ಪ್ರಾಪ್ತಿಯಾಗಿದ್ದರೆ ವಿದುರನ ಹೇಗೆ ಸ್ವರೂಪದಲ್ಲೇ ಅವನಿಗೆ ಉತ್ತಮನು, ಅವನಿಗೆ ಜನ್ಮಾಂತರ ಸಂಸ್ಕಾರದಿಂದ ಯುಕ್ತನಾಗಿದ್ದನು, ಅವನಿಗೆ ವೇದ ಅಧಿಕಾರ ಇಲ್ಲ, ಅರ್ಥ ಮಾಡಿಕೊಳ್ಳಲು ಇಲ್ಲ ಅಂತ ಹೇಳಿಕೊಡೋದು, ಅರ್ಥ ಮಾಡಿಕೊಳ್ಳಬಹುದು. ಆದರೆ ಅವನೇ ಮುಖತಃ ಶ್ರವಣ ಮಾಡಿ ಪರರಿಗೆ ಬೋಧನೆ ಮಾಡತಕ್ಕಂಥ ಈ ಸ್ಥಾನವನ್ನು ಗಳಿಸಿಕೊಂಡಿರುವುದಿಲ್ಲ ಎಂಬ ಅಭಿಪ್ರಾಯವನ್ನು ತಿಳಿಯಬೇಕು. ಆದ್ದರಿಂದಲೇ ವಿದುರನು ತನ್ನ ಅಣ್ಣನಿಗೆ ಹಿತೋಪದೇಶವನ್ನು ಮಾಡಿರುವಾಗ ಕಥಾರೂಪದಲ್ಲಿ ಹೇಳಿದನೇ ಹೊರತು ವೇದ ಮಂತ್ರ ರೂಪದಲ್ಲಿ ವಿದುರನ ಉಪದೇಶವಾಗಿಲ್ಲ. ನೀತಿ ಮಂತ್ರವನ್ನು ಹೇಳಬಹುದು ಹೊರತು ನೀತಿಶಾಸ್ತ್ರವನ್ನೇ ಉಚ್ಚಾರ ಮಾಡಿ ಹೇಳುವಂತಿಲ್ಲ ಎಂಬುದನ್ನು ನಾವು ಈ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ಇದು ಕೆಲವು ಕಡೆ ಸೂಕ್ಷ್ಮವಾಗಿದ್ದರೂ ಸಹ ಅರ್ಥ ಮಾಡಿಕೊಂಡರೆ ಇದರಲ್ಲಿ ಸೂಕ್ಷ್ಮತೆ ಏನೂ ಇಲ್ಲ. ಯಾರಿಗೆ ಅಧಿಕಾರವಿದೆಯೋ ಅವರ ಅಧಿಕಾರಕ್ಕೆ ಯೋಗ್ಯವಾದ ಸಾಧನ ಕ್ರಮವನ್ನು ಮಾಡಬೇಕು. ಯಾರಿಗೆ ಅಧಿಕಾರವಿಲ್ಲವೋ ಅದನ್ನು ಅವರು ಕನಸಲು ಅವರು ಸಹ ನೆನೆಯಲೇಬಾರದು ಎಂಬುದೇ ಮುಖ್ಯ ಅಭಿಪ್ರಾಯ. ಇಲ್ಲಿ ಸತ್ಯಕಾಮನ ಕಥೆಯಿಂದ ತಿಳಿಯಬೇಕಾದದ್ದು ಏನು? ಯಾರು ಗೋತ್ರಜರೋ ಅವರಿಗೆ ಅಧಿಕಾರವಿರುತ್ತದೆ ಎಂದು. ಶೂದ್ರರಿಗೆ ಗೋತ್ರಾದಿಗಳು ಸ್ಪಷ್ಟವಾಗಿರುವುದಿಲ್ಲ. ಸ್ತ್ರೀಯರು ಒಂದು ಗೋತ್ರದಿಂದ ಮತ್ತೊಂದು ಗೋತ್ರಕ್ಕೆ ಅರ್ಹರಾದ್ದರಿಂದ ಅವರಿಗೂ ಗೋತ್ರ ಎಂಬತಕ್ಕಂಥದ್ದು ಇರುತ್ತದೆ. ಆದರೆ 2 ಗೋತ್ರದಲ್ಲಿ ಪ್ರವರ್ತಿರುತ್ತದೆ ಮತ್ತು ನಿಷೇಧ ವೇದೋಕ್ತವಾಗಿದೆ. ಅವರಲ್ಲಿ 8 ವರ್ಷಕ್ಕೆ ವಿವಾಹವಾಗಿ ಯಜ್ಞ ಕಾರ್ಯ ಮಾಡುವಂತೆ ವಿಧಿಬದ್ಧವಾಗಿಲ್ಲ. ಈ ಎಲ್ಲ ಕಾರಣದಿಂದ ಸ್ತ್ರೀಯರು ಅತಿ ಬುದ್ಧಿವಂತರಾಗಿದ್ದರು, ಮನುಷ್ಯರಾಗಿದ್ದರು, ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿದರೂ ಸಹ ವೇದಕ್ಕೆ ಅಧಿಕಾರ ಆಗುವುದಿಲ್ಲ ಎಂಬುದನ್ನೇ ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ ಎಂಬುದೇ ಈ ಅಧಿಕರಣದ ಭಾವಾರ್ಥವಾಗಿದೆ. ಸ್ತ್ರೀಯಲ್ಲಿ ಮತ್ತೊಂದು ವಿಶೇಷವಾದ ಮಾಸಿಕ ಅಶೌಚ ಅವಸ್ಥೆ ಎಂಬುದು ಸ್ವಾಭಾವಿಕವಾದ್ದರಿಂದ ಅಶೌಚ ಅವಸ್ಥೆಯಲ್ಲಿ ವೇದಾಧಿಕಾರ ಇಲ್ಲದಿರುವುದು
ಸಕಲ ಸ್ತ್ರೀಯರಿಗೂ ಅನ್ವಯಿಸುವುದರಿಂದ ಸ್ತ್ರೀಯರಿಗೆ ವೇದಾಧಿಕಾರವಿಲ್ಲ ಎಂಬುದು ಪ್ರತ್ಯಕ್ಷ ಗೋಚರವಾಗುತ್ತದೆ. ಇದನ್ನು ಹಠ ಮಾಡಿಕೊಂಡು ನಾವು ವಿರುದ್ಧವಾಗಿ ನಡೆದರೆ ಅದಕ್ಕೆ ವೇದ ವಿರುದ್ಧ ನಡಿಗೆ ಎನಿಸುತ್ತದೆ ಎಂದು ತಾತ್ಪರ್ಯವು. ಮೋಕ್ಷದಲ್ಲಿ ಶೂದ್ರವರ್ಣದವರು ಮುಕ್ತರಾದರೂ ಸಹ ತಮಗೆ ಅಪೇಕ್ಷಿತವಲ್ಲದ, ತಮ್ಮ ಯೋಗ್ಯತೆ ಇಲ್ಲದ ವೇದ ಅಧ್ಯಯನದಲ್ಲಿ ಅವರ ಮನಸ್ಸು ತೊಡಗಿಸಿಕೊಳ್ಳುವುದೇ ಇಲ್ಲ ಎಂಬುದು ಸಹ ಸುಸ್ಪಷ್ಟವಾಗಿ ತಿಳಿಯಬೇಕು. ವೇದಾದಿ ಜ್ಞಾನವನ್ನು ಹೊಂದಿರುತ್ತಾರೆ, ಆದರೆ ವೇದಾಧಿಕಾರವನ್ನು ಅವರು ಅಪೇಕ್ಷಿಸುವುದಿಲ್ಲ ಎಂದೇ ಅರ್ಥ. ವೇದೋಕ್ತ ಮಂಡಲ ಪೂಜಾದಿಗಳಲ್ಲಿ ಸ್ತ್ರೀಯರು ನಿತ್ಯವಾಗಿ ಪೂಜಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ಸಹ ಸಹಜ ಸಿದ್ಧವಾದುದರಿಂದ ವೇದಾಧಿಕಾರವಿಲ್ಲ ಎಂಬುದು ಅತಿ ಸ್ಪಷ್ಟವಾಗುತ್ತದೆ ಎಂಬುದನ್ನು ಗಮನಿಸಿಕೊಳ್ಳಬೇಕು. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ಹೇಳುವಾಗ ಅಕ್ರೂರ ವರದ, ಅಂಬರೀಷ ವರದ ಮುಂತಾದಿಗಳ ದೇವತೆಗಳನ್ನು, ಋಷಿಗಳನ್ನು, ಮಾನುಷೋತ್ತಮರನ್ನು ಇಲ್ಲಿ ಸೇರಿಸಿ ಹೇಳಿರುವಾಗ ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದನ್ನು ಸೇರಿಸಿದ್ದಾರೆ. ಇವರೆಲ್ಲರೂ ಸಹ ಅಪರೋಕ್ಷ ಜ್ಞಾನಿಗಳೇ. ಆದ್ದರಿಂದ ಅವರಿಗೆ ವೇದಾಧಿಕಾರವಿದೆ ಎಂಬುದೇ ಮುಖ್ಯ. ಹಾಗಾದರೆ ಮೋಕ್ಷದಲ್ಲಿ ವೇದಾಧಿಕಾರವಿಲ್ಲದ ಶೂದ್ರರಿಗೆ ಮೋಕ್ಷವಿದೆಯೋ ಇಲ್ಲವೋ ಎಂಬ ಪ್ರಶ್ನೆ ಬಂದರೆ, ಶೂದ್ರಾದಿ ಜನ್ಮ ಎಂಬುದಕ್ಕಂಥದ್ದು ಕೇವಲ ತಾತ್ಕಾಲಿಕ. ಆ ಶೂದ್ರಾದಿ ಜನ್ಮದಲ್ಲೇ ಬಂದರೂ ಬ್ರಾಹ್ಮಣ ವರ್ಣದವರಾಗಿದ್ದರೆ ಅವರಿಗೆ ಮೋಕ್ಷದಲ್ಲಿ ಖಂಡಿತವಾಗಿಯೂ ಅವರಿಗೆ ಅಧಿಕಾರವಿದೆ. ಜನ್ಮಾಂತದಲ್ಲಿ ಅವರ ಬ್ರಾಹ್ಮಣ್ಯ ಜಾತಿಯಲ್ಲಿ ಹುಟ್ಟಿ ವೇದ ಸಾಧನೆಯನ್ನು ಮಾಡಿಕೊಳ್ಳುತ್ತಾರೆ, ಯೋಗ್ಯವಾದ ಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತಾರೆ. ತಾವೇ ಅವರು ಶೂದ್ರರಾಗಿದ್ದಾಗ ಸೇವೆಯನ್ನು ಮಾಡುತ್ತಾರೆ. ಅದರಿಂದಲೂ ಅವರ ವಿಶಿಷ್ಟವಾದ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಅವರಿಗೆ ಮೋಕ್ಷಕ್ಕೆ ಯೋಗ್ಯತೆ ಇದ್ದೇ ಇರುತ್ತದೆ. ಮೋಕ್ಷಕ್ಕೆ ಉಪಯುಕ್ತವಾದ ವೇದಾಧಿಕಾರ ಮಾತ್ರ ಬ್ರಾಹ್ಮಣಾದಿ ತ್ರಿವರ್ಣದಲ್ಲಿ ಮಾತ್ರ ಸಾಧನ ರೂಪವಾಗಿ ಮಾಡಿಕೊಳ್ಳಬೇಕು. ಶೂದ್ರರಾಗಿದ್ದಾಗ ಸೇವಾ ವೃತ್ತಿಯಲ್ಲಿ ಮಾಡಿಕೊಳ್ಳಬೇಕು ಎಂಬುದೇ ಇನ್ನು ಮುಖ್ಯ ತಾತ್ಪರ್ಯ ಎಂಬುದು ಶ್ರೀ ಪುರಂದರದಾಸರ ವಿಶೇಷ ಅಂಶವನ್ನು ತಿಳಿಸಿದ್ದರಿಂದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮ ಪುರಂದರ ಭೂಯಿಷ್ಟಾಂತರ ಮುಕ್ತಿಮಿದೇಮ ಎಂದು ಹೇಳಿ, ಇಂತಹ ವಿಶೇಷವಾದ ಜ್ಞಾನ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಇಂಥ ವಿಶೇಷ ಜ್ಞಾನವನ್ನು ಕೊಡೋಕ್ಕೋಸ್ಕರವಾಗಿ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ವಿಶೇಷ ಅನುಗ್ರಹ ರೂಪವನ್ನು ಚಿಂತಿಸಿ ಶರಣಾಗಬೇಕು, ನಮಿಸಬೇಕು, ಪೂಜಿಸಬೇಕು. ತಂದೆ ತಾಯಿಗಳ ಇರುವಿಗೆ ನೆರವಾದ ಗುರು ಹಿರಿಯರನ್ನು ನೆನೆಸಬೇಕು, ಸ್ಮರಿಸಬೇಕು, ಪೂಜಿಸಬೇಕು. ಇವರೆಲ್ಲ ಅಂತರ್ಯಾಮಿಯಾಗಿರತಕ್ಕಂಥ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಅವರ ವಿಶೇಷವಾಗಿ ಅವ್ಯಕ್ತವಾಗಿದ್ದು ಈ ಕೃತಿಯನ್ನು ನಡೆಸುವುದರಿಂದ ಸಮಸ್ತ ತತ್ವಾಭಿಮಾನಿ ದೇವತೆಗಳನ್ನು ಸ್ಮರಿಸಬೇಕು, ಪೂಜಿಸಬೇಕು. ಇವರಲ್ಲಿ ಶ್ರೇಷ್ಠರಾದ ವಾಯುಜೀವೋತ್ತಮರಾದ ದೇವತೋ ಶ್ರೇಷ್ಠರಾದ ರುಜುಪುಂಗವರಾದ ಶ್ರೀಮದಾನಂದ ತೀರ್ಥರು ಹನುಮ ಭೀಮ ಮಧ್ವ ರೂಪದಲ್ಲಿ ನಿಂತು ತಾವು ಹೇಗಿರಬೇಕು ಎಂಬುದನ್ನು ಸಹ ಸರ್ವವರ್ಣಾಶ್ರಮಕ್ಕೆ ಯೋಗ್ಯವಾದ ಧರ್ಮವನ್ನು ತಾವೇ ಮಾಡಿ ತೋರಿಸಿದ್ದಾರೆ. ಯಾವ ವರ್ಣವೂ ನೀಚವಲ್ಲ. ಸಾಧನದಲ್ಲಿ ಮಾಡಿಕೊಂಡಾಗ ಭಗವಂತ ಯಾವ ಸ್ಥಾನದಲ್ಲಿ ಇಟ್ಟಿರುತ್ತಾನೋ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಂಡಾಗ ಭಗವಂತ ತೃಪ್ತನಾಗುತ್ತಾನೆ, ಪ್ರೀತನಾಗುತ್ತಾನೆ ಎಂಬುದೇ ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮಧ್ವರಾಯರು ತಿಳಿಸಿಕೊಟ್ಟಿದ್ದಾರೆ. ಅವರ ನಡಿಗೆಯಿಂದಲೇ ನಾವು ವರ್ಣಾಶ್ರಮ ಧರ್ಮವನ್ನು ನಿರ್ಧರಿಸಿಕೊಳ್ಳಬಹುದು. ರೂಪಮನ್ಯಮೇವ ಧನ್ಯಮಾತ್ಮನಃ ಎಂಬುದು ಸುಸ್ಪಷ್ಟವಾಗುತ್ತದೆ. ಆದ್ದರಿಂದ ಅವರೇ ಮೂಲ ಗುರುಗಳು, ಮುಖ್ಯ ಗುರುಗಳೆಂದು ತಿಳಿಸಬೇಕು, ಅವರು ಆರಾಧಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಲಕ್ಷ್ಮೀನಾರಾಯಣರೇ ಅವರೇ ನಮ್ಮ ಬಿಂಬರೂಪ. ನಮ್ಮ ಬಿಂಬರೂಪನೇ ಸರ್ವರಲ್ಲೂ ಇದ್ದು ಈ ಕೃತಿಯನ್ನು ಮಾಡಿಸಿದ್ದರಿಂದ ನಾವು ಎಲ್ಲವಕ್ಕೂ ಕಾರಣಕರ್ತರಾದ ಆ ಬಿಂಬನಿಗೆ ನಮಸ್ಕರಿಸಬೇಕು. ಹೇಗೆ ನಮಸ್ಕರಿಸುವುದು? ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ.
ಭೂಯಿಷ್ಠಾಂತಿರಮೌಕ್ತಿಮಿದೇ ಮಂದ್ರ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.